ವಾಟರ್ ಪ್ರೂಫ್ ಜಿಪ್ಸಮ್ ಕೊಟ್ಟಿದ್ದೀವಿ ಇಲ್ಲಿ. ಏನಕ್ಕಂದ್ರೆ ಸಕಲೇಶ್ಪುರ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಓಕೆ. ಸೊ ಬರೀ ಮಾಯಿಶ್ಚರ್ ಇರುವಂಥ ಏರಿಯಾಸಲ್ಲಿ POP ತಗೋಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ. ಅದಕ್ಕೆ ನಾವಿಲ್ಲಿ ವಾಟರ್ ಪ್ರೂಫ್ ಜಿಪ್ಸಮ್ ಬರುತ್ತೆ ನಿಮ್ಮ ಬೋರ್ಡ್, ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲ್. ಅದಕ್ಕೆ ನಾವು ಇದನ್ನ ಕಾಂಬಿನೇಷನ್ ಕೊಟ್ಟಿದ್ದೀವಿ PVC. ಕೆಲಸ ಹೆಂಗಿದೆ ನೋಡಿ, ಒಂಥರ ಬಟ್ಟೆ ಹಚ್ಚಿದಂಗೆ ಬಟ್ಟೆ ಫ್ಯಾಬ್ರಿಕ್ ಹಾಕ್ದಂಗೆ ಆಗಿದೆ. ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಮುಂದೆ ಹೋಗಿ ಸರ್, ತೋರಿಸ್ತಾ ನಂಗೆ ಸೌಂಡ್ ನೋಡಿ ಸರ್. ವೀಕ್ಷಕರೇ ನೋಡಿ, ಇದು ನೋಡಿ, ಇದು ವುಡ್ ಈ ಸೌಂಡ್ ನೋಡಿ. ನೀವು ಚೆನ್ನಾಗಿ ಕ್ವಿಕ್ ವರ್ಕ್ ನಡೀತಾ ತುಂಬಾನೇ ಹೇಳ್ಬೋದು. ಕಾರ್ಪೆಂಟರ್ಸ್, ಬ್ರಿಕ್ ಆ್ಯಂಡ್ ಫ್ಲೈ ಕಾರ್ಪೆಂಟರ್ಸ್ ಅಮೇಸಿಂಗ್. ಅವ್ರದ್ದು ಒಳ್ಳೆ ಜನನ. ಒಳ್ಳೆ ಜನ. ಓಕೆ ಓಕೆ. ಕಿಚನ್ ಬಂದ್ಬಿಟ್ಟು ನಿಮ್ಗೆ ಹಿಂಗೆ 6.5 ಹಿಂಗೆ ಬಂದು 10, ಟೋಟಲ್ 15x15 ಬರುತ್ತೆ ಸರ್. ಓಕೆ, ಬಟ್ ಇದು ಸಿ ಶೇಪ್, ಸಿ ಶೇಪಲ್ಲಿ ಬಂದಿದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ತಮ್ನೇಲಲ್ಲಿ ಹೈಲೈಟಲ್ಲಿ ನೀವು ಮನೆ ಬಗ್ಗೆ ನೋಡಿರ್ಬೋದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಬ್ರಿಕ್ ಆ್ಯಂಡ್ ಫ್ಲೈ ಅವರು ಸಕಲೇಶ್ಪುರದಲ್ಲಿ, ಬೆಂಗಳೂರಲ್ಲ ವೀಕ್ಷಕರೇ, ಸಕಲೇಶ್ಪುರದಲ್ಲಿ ಕೇವಲ 5 ಲಕ್ಷದಲ್ಲಿ ಒಂದು ಒಳ್ಳೆ ಇಂಟೀರಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಕೂಡ ಎಕ್ಸ್ಟ್ರಾ ತಂದು ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರು ಡಿಮ್ಯಾಂಡ್ ಮಾಡಿರೋದಕ್ಕೋಸ್ಕರ ಇವರು ಆಲ್ಮೋಸ್ಟ್ ಮಂಗಳೂರು ಕಡೆಯಿಂದ ಪ್ರಿಕ್ಯೂರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೀಕ್ವುಡ್ನ ಕೆಲವೊಂದು ಫರ್ನಿಚರ್ಗಳನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಅದೇನು ಎತ್ತ ಈ ಕಾಡಲ್ಲಿ ಹೆಂಗೂರು ಮಾಡಿದ್ರು ಎಲ್ಲ ತಿಳಿಸ್ಕೊಡೋದಕ್ಕೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲೆಲ್ಲಿ ಹೋಗ್ತಾ ಇದ್ರಿ ಸರ್ ನೀವು? ನಿಜ ಸರ್. ಎಲ್ಲಿ ಕರ್ಕೊಂಡು ಹೋಗ್ತೀರಾ ನಮಗೆ? ಅಕ್ರಾಸ್ ಕರ್ನಾಟಕ. ಅಲ್ಲ ಸರ್, ನಾನು ಒಂದು ಕ್ವಶನ್ ಕೇಳ ಸರ್. ಬೆಂಗಳೂರಲ್ಲಿ 5 ಲಕ್ಷದಲ್ಲಿ ಇಂಟೀರಿಯರ್ ಮಾಡೋದೇ ಕಷ್ಟ. ನೀವು ಏನು ಸರ್ ಸಕಲೇಶ್ಪುರಕ್ಕೆ ಬಂದು 5 ಲಕ್ಷದಲ್ಲಿ ಇಂಟೀರಿಯರ್ ಮಾಡಿದ್ದೀರಾ? ಹಿಂಗೆ ಸರ್ ಇದು ಅದೇ ಕ್ಯಾಚು. ಈ ವಿಡಿಯೋ ನೋಡಿದ್ರೆ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತೀರಾ? ಆಮೇಲೆ ನಾನೊಂದು ರೂಮಲ್ಲಿ ಅಮೇಝಿಂಗ್ ಆಗಿರೋದು ಒಂದು ವಾರ್ಡ್ರೋಬು, ಬೆಡ್ಡು, ಸೈಡ್ ಟೇಬಲ್ಲು, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ಲು ಕಂಪ್ಲೀಟ್ ಟೀಕ್ವುಡಲ್ಲಿ ಮಾಡಿದ್ದಾರೆ ಸರ್. ಅದು ನೀವು ಮಾಡಿರೋದಾ ತಂದಿರೋದಾ ಸರ್? ಅದು ಆಕ್ಚುಲಿ ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರು, ಟೀಕಲ್ಲೇ ಬೇಕು ನಮಗೆ ಅಂತ. ಟೀಕ್ ಸಾಕಷ್ಟು ಕಡೆ ಸಿಗುತ್ತೆ, ಹುಣಸೂರಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಸಿಗುತ್ತೆ. ನಾವು ಕಾಸರಗೋಡಲ್ಲಿ ಒಂದು ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೆಟೀರಿಯಲ್ಸ್ ಅಲ್ಲೇ ಪಿಕಪ್ ಮಾಡಿ ನಾವು ಅಲ್ಲೇ ಮಾಡಿಸಿ ಕ್ಲೈಂಟ್ಗೆ ತಂದು ಕೊಟ್ಟಿದ್ದೀವಿ. 5 ಲಕ್ಷದಲ್ಲಿ ಅದು ಸೇರ್ತಾ ಎಕ್ಸ್ಕ್ಲೂಡೆಡ್? ಅದು ಎಕ್ಸ್ಕ್ಲೂಡೆಡ್. ಬೇರೆ ಬಗ್ಗೆ ನಿಮ್ಗೆ ಗೊತ್ತಿದೆ, ಹೇಳ್ಬಿಡ್ತೀರಿ ಎಷ್ಟಾಯ್ತು ಅಂತ? ಸೊ ವೀಕ್ಷಕರೇ, ಟೀಕ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಅರೌಂಡ್ 1.5 ಲಕ್ಷ, 1.5 2 ಲಕ್ಷ ಆಗಿದೆ. ಆ ಯೂನಿಟ್ಸ್ ಎಲ್ಲ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡಿ ಅದು ಕೆಲಸ ಹೆಂಗಿದೆ ಅಂತ ನಿಮಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಸರ್, ಕ್ಲೈಂಟ್ ಬಂದ್ಬಿಟ್ಟು ಪವನ್ ಸರ್ ಅಂತ. ಇದು ಸಕಲೇಶ್ಪುರ, ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ, ಧರ್ಮಸ್ಥಳಕ್ಕೆ ಹೋಗೋ ರೋಡು. ಸಕಲೇಶ್ಪುರದಿಂದ ಒಂದು 20 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್ ಹಿಂದೆನೆ, ಕಾಡು ಒಳಗಡೆನೆ. ನಾವು ನ್ಯಾಷನಲ್ ಹೈವೇಯಿಂದ ರೈಟ್ ಒಳಗಡೆ ತೊಗೊಂಬಂದ್ರೆ ಇಲ್ಲಿ ಒಳಗಡೆ ಬರ್ತೀವಿ ಸರ್. ಸರ್, ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್? ನಿಮ್ಮ ಮನೇಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಟೀರಿಯರ್ ಅಂದರೆ ಡೋರು ಸರ್, ಪೂಜಾ ಯೂನಿಟ್, ಟಿವಿ ಯೂನಿಟ್, ಕಿಚನ್, ವಾರ್ಡ್ರೋಬ್ಸ್. ಎಷ್ಟು ಆರ್ಡರ್ ಮಾಡಿದ್ದೀರಾ ಸರ್? ಟೋಟಲ್ 2 ವಾರ್ಡ್ರೋಬ್ಸ್ ಮಾಡಿದ್ದೀವಿ. 2 ಆರ್ಡರ್ ಮಾಡಿದ್ದೀರಾ? ಸಪ್ರೇಟ್ ಆಗಿ ಒಂದು ವಾರ್ಡ್ರೋಬ್ ತರಿಸ್ಕೊಟ್ಟಿದ್ದೀವಿ. ಟೋಟಲ್ 3 ವಾರ್ಡ್ರೋಬ್ಸ್ ಲೆಕ್ಕ ಬರುತ್ತೆ. ಸರಿ, ಕಾಡಲ್ಲಿ ಆಗಿರೋದ್ರಿಂದ ಟೈಮ್ ಎಷ್ಟು ತಗೊಂಡು ಸರ್ ಮಾಡಿಸೋದು? ನಾರ್ಮಲ್ ಟೈಮ್ ನಾವೇನು ಬೆಂಗಳೂರಲ್ಲಿ ತೊಗೊಂತೀವಿ 30 to 45 ಡೇಸ್ ಅಷ್ಟೇ ಟೈಮ್ ತೊಗೊಂಡು ನಾವು ಮಾಡ್ಕೊಟ್ಟಿದ್ದೀವಿ. ಓಕೆ. ಸೊ ಒಂದೇನಂದ್ರೆ ಮಾಡ್ಯುಲರ್ ಆಗಿರೋದ್ರಿಂದ ನಮಗೆ ಒಂದೇ ಸಲ ಎಲ್ಲಾನು ಫ್ಯಾಕ್ಟ್ರಿಯಲ್ಲಿ ಫಿನಿಶ್ ಮಾಡಿ ಇಲ್ಲಿಗೆ ನಮ್ಗೆ ಶಿಫ್ಟ್ ಮಾಡ್ಸೋಕೆ ಅನುಕೂಲ ಆಗುತ್ತೆ. ಸೊ ನೀವು ಹಾಸನ, ಸಕಲೇಶ್ಪುರ, ಮಂಗಳೂರು, ಈ ಕಡೆ ಬೇಲೂರು, ಹಳೇಬೀಡು ಎಲ್ಲ ಕಡೆ ರೆಡಿ ಇದ್ದೀರಾ? ರೆಡಿ ಇದೆ ಸರ್. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ಸರ್. ಬರೀ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕನೂ ಹೋಗಿದ್ದೀವಿ. ನೆಕ್ಸ್ಟ್ ಬಾಗಲಕೋಟೆ ವಿಡಿಯೋಸ್ ಎಲ್ಲ ಬರುತ್ತೆ. ಬಾಗಲಕೋಟೆ ಎಲ್ಲ ಮಾಡ್ಕೊಂಡು ಭರ್ಜರಿ ಮನೆ ಬರ್ತಿದೆ. ವೀಕ್ಷಕರು ನೋಡಿ ಖುಷಿ ಆಗ್ಬೋದು. ಉತ್ತರ ಕರ್ನಾಟಕದವರು ಎಲ್ಲಪ್ಪ ನಮ್ಮ ಕಡೆ ನೀವು ಬರ್ತಿಲ್ಲ ಅಂತ. ಉತ್ತರ ಕರ್ನಾಟಕ ವೀಕ್ಷಕರಿಗೆ ಒಂದು ಸರ್ಪ್ರೈಸ್ ಇದೆ. ಇದು ಒಂದು ಒಳ್ಳೆ ಸಿಹಿ ಸುದ್ದಿ ಕೊಟ್ಟರು. ತುಂಬಾ ಜನ ನಮ್ಮ ಉತ್ತರ ಕರ್ನಾಟಕದವ್ರು ನೋಡ್ತಾರೆ, ಏನ್ ಸರ್ ಬರೀ ಬೆಂಗಳೂರು, ಏನ್ ಸರ್ ಮಂಗಳೂರು ಅಂತ ಇದ್ರೆ. ಸೊ ಇವಾಗ ನೀವು ಕೂಡ ಡೆಫಿನೆಟ್ಲಿ ಉತ್ತರ ಕರ್ನಾಟಕದವರು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ಇಂಟೀರಿಯರ್ ಮಾಡಿಸ್ಬೋದು. ಹಾಗಾದ್ರೆ ಏನೇನಿದೆ ಅಮೇಝಿಂಗ್ ಆಗಿರೋ ಒಂದು ನಮ್ಮ ಸಕಲೇಶ್ಪುರದಂತ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇರುವಂತ ಮನೆನ ತೋರಿಸ್ಕೊಂಡ್ಬರ್ತೀವಿ. ನೋಡೋಣ ಸರ್. ಹಾಗಾದ್ರೆ ಬನ್ನಿ ಸರ್, ಒಂಚೂರು ಸಿವಿಲ್ ಎಕ್ಸ್ಪ್ಲೇನ್ ಮಾಡಿ ಸರ್, ಏನೇನು ಮಾಡಿದ್ದಾರೆ ಅಂತ. ಸರ್, ಈ ಮನೆ ವಿಶೇಷತೆ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ನಮ್ಮ ಕರ್ನಾಟಕದ ವೀಕ್ಷಕರು
ಕೇರಳ ರೀತಿ ಮನೆ ಬೇಕು ಅಂತ ಇಷ್ಟಪಡ್ತಿರ್ತಾರೆ. ಹೌದು. ಸೊ ಸರ್ ಬಂದ್ಬಿಟ್ಟು ಮಂಗಳೂರು ಅವ್ರು ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕೇರಳ ಇನ್ಫ್ಲೂಯೆನ್ಸ್ ಮತ್ತೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆರ್ಕಿಟೆಕ್ಚರ್ ಬಗ್ಗೆ. ಸೇಮ್ ಅದೇ ರೀತಿ ಅವ್ರು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ನಾವು ಆಗಿನ ಕಾಲದಲ್ಲಿ ಮನೆ ಮುಂದೆ ನೋಡ್ತಾ ಇದ್ವಲ್ಲ ತುಳಸಿ ಕಟ್ಟೆ ಸರ್, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಚೆನ್ನಾಗಿ ಬಂದಿದೆ ಸರ್ ಇದು. ಸರ್ ಇದಕ್ಕೇನು ವಿಶೇಷತೆ ಅಂದ್ರೆ ಕಟ್ಟೆ ಮಾಡ್ಕೊಂಡು ಟೈಲ್ಸ್ ಮಾಡ್ಕೊಟ್ಟಿದ್ದಾರೆ, ತುಂಬಾ ನೀಟಾಗಿದೆ ಸರ್. ನಿಮ್ಗೆ ನೀಟಾಗಿ ಮಾಡಿದ್ದಾರೆ, ಕಲ್ಲಿಂದಲ್ವಾ ಸರ್ ಇದು? ಕಲ್ಲಿಂದ ಇದು ನೋಡಿ, ಸ್ಟೋನ್ ತುಳಸಿ ಕಟ್ಟೆ. ಸರ್ ಆಮೇಲೆ ಪಾರ್ಕಿಂಗ್ ಏರಿಯಾ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಸೊ ಪಾರ್ಕಿಂಗ್ ಏರಿಯಾ ನಿಮಗೆ ಪಿಲ್ಲರ್ಗೆ ಕ್ಲಾಡಿಂಗ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಕ್ಲಾಡಿಂಗ್ ಟೈಲ್ಸ್ ಬರುತ್ತಲ್ವಾ, ಓಕೆ, ಕ್ಲಾಡಿಂಗ್ ಟೈಲ್ಸ್ ಪ್ರೊಕ್ಯೂರ್ ಮಾಡ್ಕೊಂಡು ಫುಲ್ ಕಾಲಮ್ಗೆ ನಿಮಗೆ ಇದಾವೆ ಕ್ಲಾಡಿಂಗ್ ಟೈಲ್ಸ್. ಕ್ಲಾಡಿಂಗ್ ಟೈಲ್ಸ್ ಹಾಕಿದ್ದಾರೆ. ಕೆಳಗಡೆ ಬಂದ್ರೆ ನಿಮಗೆ ಆಂಟಿ ಸ್ಕಿಡ್ ಪಾರ್ಕಿಂಗಿಗೆ ಇದು ಬಂದ್ಬಿಟ್ಟು ಗ್ರಾನೈಟ್ ಅಲ್ಲಿ ಮಾಡಿರೋದು ಸರ್. ಇದು ಕೂಡ ನೋಡಿ ಸ್ಟೆಪ್ ಬೈ ಸ್ಟೆಪ್ ಗ್ರಾನೈಟ್ ಅಲ್ಲಿ ಮಾಡಿರೋದು. ಸಾರಿ ಸರ್, ನೀವು ಇಂಟೀರಿಯರ್ ಅವರು ಆದ್ರೂ ನಿಮ್ಮ ಹತ್ರ ಸ್ವಲ್ಪ ಸಿವಿಲ್ ಕೇಳ್ತಾ ಇದ್ದೀನಿ. ಫ್ರಂಟ್ ಕ್ಲಾಡಿಂಗ್ ಏನಿದೆ? ಫ್ರಂಟ್ ಕ್ಲಾಡಿಂಗ್ ಅಲ್ಲ ಸರ್, ಇದು ಆಕ್ಚುಲಿ ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ವೀಕ್ಷಕರು ಇದು ನೋಡಬಹುದು, ನಿಮಗೆ ಸೇಮ್ ಟೈಲ್ಸ್ ಹಾಕಿರೋ ರೀತಿನ ಫೀಲ್ ಇದೆ, ಬಟ್ ಇದು ಆಕ್ಚುಲಿ ಟೆಕ್ಸ್ಚರ್ ಪೇಂಟ್ ಸರ್. ಸ್ಟೋನ್ ಫಿನಿಶ್ ಅಲ್ವಾ ಇದು? ಲುಕ್ ಅಂಡ್ ಫೀಲ್ ಮಾಡಿ ನೋಡಿ ಸರ್, ತುಂಬಾ ರಫ್ ಇದೆ ಸರ್. ಆರ್ಕಿ ಕಾಂಕ್ರೀಟ್ ಅಂತ ಹೇಳ್ತಾರಲ್ಲ ಸರ್, ಆರ್ಕಿ ಕಾಂಕ್ರೀಟ್ ಅಂತ ಹೇಳ್ತಾರೆ ಟೆಕ್ಸ್ಚರ್ ಅಲ್ಲಿ. ಸೊ ಇದು ತುಂಬಾ ಟೈಮ್ ಹಿಡಿಯುತ್ತೆ, ಪರ್ಫೆಕ್ಷನ್ ಹೆಂಗ್ ಬರುತ್ತೆ. ರೇ ಫಿನಿಶ್ ತಗೊಂಡಿದ್ದಾರೆ. ಸೊ ಇಲ್ಲೇ ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಪ್ಲಾಂಟರ್ ಬಾಕ್ಸು ಅಂಡ್ ಮನೆ ಸುತ್ತಲೂ ಈ ತರ ಒಂದು ಪಾತ್ವೆ ಹಾಕೊಂಡಿದ್ದಾರಲ್ಲ ಸರ್ ಇಲ್ಲಿ. ಎಸ್ ಸರ್, ಒಂದು ತೋರಿಸ್ಬಿಡ್ತೀನಿ ಬನ್ನಿ ವೀಕ್ಷಕರೇ. ನೋಡಿ ಸುತ್ತಲೂ ಈ ತರ ಒಂದು ಪಾತ್ವೆ ಬರುತ್ತೆ. ಅಂಡ್ ಇಲ್ಲಿ ಊರ್ ಕಡೆ ಎಲ್ಲ ಇರೋ ತರ ಜಗ್ಲಿ ಎಲ್ಲ ಮಾಡಿದ್ದಾರೆ. ಊರ್ ನಾವು ಮಂಡ್ಯ ಮೈಸೂರು ಕಡೆ ಪಡ್ಸಲ್ಲ ಅಂತ ಹೇಳ್ತಾರೆ. ಹೌದೌದು, ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ. ಇದು 2x4 ಕೋಟಾ ಫಿನಿಶ್ ಇರುವಂತಹ ಒಂದು ಟೈಲ್ಸ್ ಅಂತ ಹೇಳ್ಬೋದು. ಕೋಟಾ ಫಿನಿಶ್ ಅಲ್ವಾ ಸರ್? 2, 3 3 ಸ್ಟೆಪ್ ಹತ್ಬಿಟ್ಟು ಮನೆಗೆ ಹೋಗ್ಬೇಕು. ಓನರ್ ಹತ್ರ ಮಾತಾಡಿದೆ, ಇಡೀ ಮನೆ ಕೂಡ ಲ್ಯಾಟರ್ ಸ್ಟೋನ್ ಅಲ್ಲೇ ಕಟ್ಟಿರೋದು. ಲ್ಯಾಟರ್ ಸ್ಟೋನ್ ಕಡೆ ಸ್ಟೋನ್ ಅಲ್ಲೇ ಮಾಡಿರೋದು. ಓನರ್ ಸರ್ ಬಂದು ಮಂಗಳೂರು ಆಗಿರೋದ್ರಿಂದ ಮಂಗಳೂರಲ್ಲಿ ಏನ್ ಕಲ್ಚರ್ ಇದೆ, ಅಲ್ಲಿ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅದನ್ನ ಆಲ್ಮೋಸ್ಟ್ ಇಲ್ಲಿ ಮಾಡಿದ್ದಾರೆ. ಇದು ವಿಂಡೋ ಸೈಜ್ ಎಷ್ಟಿದೆ ಸರ್? ಒಂದು 6 ಅಡಿ 7 ಅಡಿ ಇರ್ಬೋದು. 6x7 ಇದೆ ಇದು. 3 ಫ್ರೇಮ್ ಬರುತ್ತೆ ನಿಮಗೆ. ಓಕೆ, ಫ್ರೇಮ್ ಅಂಡ್ ಶಟರ್ 3 PU ಫಿನಿಶಿಂಗ್ ಇದೆ ನೋಡಿ. ಸರ್ ಡೋರ್ ತೋರಿಸೋಣ, ಡೋರ್ ಹೇಳ್ಕೊಳ್ಳಿ ಸರ್. ಬನ್ನಿ ಸರ್, ನಿಮ್ಗೆ ಒಂದು ಆಲ್ಮೋಸ್ಟ್ ನೋಡಿ ವೀಕ್ಷಕರೇ 8 ಇಂಚ್ಗೆ ಆಲ್ಮೋಸ್ಟ್ 8-10 ಇಂಚ್ಗೆ ಹಿಂಗೊಂದು 6 to 7 ಇಂಚಸ್ ಇದೆ ಸರ್. ಇದು ಡೋರ್ ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ ಎಲ್ಲ ಸೇರ್ಬಿಟ್ಟು? ಒಂದು ಅಂದಾಜು ನಿಮಗೊಂದು 60,000 to 80,000 ಇದೆ. ಟೀ ಕುಡಲ್ಲ ಸರ್ ಇದು? ಕುಡ್ ವಿತ್ ಫಿಟ್ಟಿಂಗ್ಸ್ ಮತ್ತೆ ಪಾಲಿಶ್ ಎಲ್ಲ ಸೇರಿ ನಿಮಗೆ. ನೋಡಿ ವೀಕ್ಷಕರೇ, ಇಂಥ ಮನೆಗೆ ಒಳ್ಳೆ ಇಂಟೀರಿಯರ್ ಕೊಡ್ಬೇಕು ನೀವು. ಬನ್ನಿ ಸರ್, ಬನ್ನಿ ವೀಕ್ಷಕರೇ. ಸೊ ನಮ್ಮ ಚಂದನ್ ಸರ್ ಕೂಡ ಇಲ್ಲ ಇದ್ದಾರೆ. ಆಯ್ ಸರ್, ಚೆನ್ನಾಗಿದ್ದೀರಾ? ಓಕೆ ಸರ್, ಹಾಲಿನ ಸೈಜು ಎಷ್ಟು ದೊಡ್ಡ ಹಾಲ್ ಇದೆ ಸರ್? ಇದೆ ಸರ್ ಹಾಲ್ ಬಂದ್ಬಿಟ್ಟು ಉದ್ದ ನಿಮ್ಗೊಂದು ಅರೌಂಡ್ 15-20 ಫೀಟ್ ಅವ್ರಿಗೆ ಇದೆ. 20 ಫೀಟ್ ಬರುತ್ತೆ ಸರ್. ಅಗಲ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 10 ಫೀಟ್ ಅಂತೂ ಇರುತ್ತೆ. ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇವಾಗ ಇಂಟೀರಿಯರ್ ಹೇಳ್ತಾ ಬರೋಣ. ಫಸ್ಟ್ ಫಾಲ್ ಸೀಲಿಂಗ್ ಕೊಡಿ ಸರ್. ಏನೇ ಫಾಲ್ ಸೀಲಿಂಗ್ ಬಂದ್ಬಿಟ್ಟು ನಿಮಗೆ PVC ಕೊಟ್ಟಿದ್ದೀವಿ. ಸುತ್ತ ಬಾರ್ಡರ್ PVC, ಸೆಂಟ್ರಲ್ PVC ಇದೆ ನಿಮಗೆ. ಓಕೆ, ಅದ್ರ ಸುತ್ತ ಔಟರ್ ಲೈನ್ ಬಾರ್ಡರ್ ಬಂದ್ಬಿಟ್ಟು ನಿಮ್ಮ POP ಕಾಂಬಿನೇಷನ್. ಓಕೆ, ಸೊ POP ಏನು ಕೊಟ್ಟಿದ್ದೀವಿ, ವಾಟರ್ ಪ್ರೂಫ್ ಜಿಪ್ಸಮ್ ಕೊಟ್ಟಿದ್ದೀವಿ ಇಲ್ಲಿ. ಏನಕ್ಕಂದ್ರೆ ಸಕಲೇಶ್ಪುರ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಓಕೆ, ಸೊ ಬರೀ ಮಾಯಿಶ್ಚರ್ ಇರುವಂಥ ಏರಿಯಾಸಲ್ಲಿ POP ತಗೋಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ. ಅದಕ್ಕೆ ನಾವಿಲ್ಲಿ ವಾಟರ್ ಪ್ರೂಫ್ ಜಿಪ್ಸಮ್ ಬರುತ್ತೆ ನಿಮ್ಮ ಬೋರ್ಡ್, ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲ್. ಅದಕ್ಕೆ ನಾವು ಇದನ್ನ ಕಾಂಬಿನೇಷನ್ ಕೊಟ್ಟಿದ್ದೀವಿ. PVC ಲೈಟ್ಸ್ ಎಲ್ಲ ಸರ್, ಲೈಟ್ಸ್ ಎಲ್ಲ ಹಾಕೊಟ್ಟು ಎಲ್ಲ ಹಾಕೊಟ್ಟಿದ್ದೀವಿ ಸರ್. ಎಲ್ಲ ಹಾಕೊಟ್ಬಿಟ್ಟಿದ್ದೀರಾ? ಓಕೆ, ಟಿವಿ ಯೂನಿಟ್ಗೆ ಬಂದ್ಬಿಡೋಣ ಸರ್. ಸರ್ ಟಿವಿ ಯೂನಿಟ್ ಎಕ್ಸ್ಪ್ಲೇನ್ ಮಾಡೋಣ ವೀಕ್ಷಕರೇ. ನೀವು ಬೆಂಗಳೂರಲ್ಲಿ ಏನು ನೋಡಿರ್ತೀರ ಸೇಮ್ ಡಿಸೈನ್ಸ್. ಓಕೆ, ಬೆಂಗಳೂರಿಂದ ಆಚೆ ಅಂತ ನಾವೇನು ಚೇಂಜ್ ಮಾಡಕ್ ಹೋಗಲ್ಲ. ಮಾಡ್ಯುಲರ್ ಡಿಸೈನ್ಸ್, ಲೇಟೆಸ್ಟ್ ಕಂಟೆಂಪರರಿ ಡಿಸೈನ್ಸ್ ನೀವೇನು ತಗೊಂತೀರೋ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಡೋದು. 9 ಫೀಟ್ ಈ ತರ ಉದ್ದ ಇದೆ ನಿಮಗೆ. ಓಕೆ, ಹಿಂಗ್ 9 ಫೀಟ್ ಉದ್ದ ಬರುತ್ತೆ. ಸಾರಿ, ಆಮೇಲೆ ಇಲ್ಲಿ ಹೈಟ್ ಬಂದ್ಬಿಟ್ಟು 7 ಫೀಟ್ ಬರುತ್ತೆ ನಿಮಗೆ. 7 ಫೀಟ್ ಸಿಂಪಲ್ ಕಾನ್ಸೆಪ್ಟ್ ಆಫ್ ಟಾಲ್ ಯೂನಿಟ್. ಕೆಳಗಡೆ ನಿಮ್ ಪ್ರೊಫೈಲ್ ಶಟರ್ಸ್ ಹಾಕಿದೀವಿ. ಟಾಲ್ ಯೂನಿಟ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಓಕೆ, ಕಾಂಬಿನೇಷನ್ ಆಫ್ ಟೀಕ್ ಮ್ಯಾಟ್ ವಿನರ್. ನಿಮಗೆ ಟೀಕ್ ಆರ್ ವಿನರ್ ಅಂತಾನು ತಿಳ್ಕೊಂಬೋದು ನೀವು. ಲ್ಯಾಮಿನೇಟ್ ವಿತ್ ಮ್ಯಾಟ್ ಮಾರ್ಬಲ್ ಫಿನಿಶ್. ಓಕೆ, ಇದು ಮಾರ್ಬಲ್ ಫಿನಿಶ್, ಬಟ್ ಎಲ್ಲ ಮ್ಯಾಟ್ ತಗೊಂಡ್ಬಿಟ್ಟಿದೆ. ಎಲ್ಲ ಮ್ಯಾಟ್ ತಗೊಂಡಿ ಸರ್. ವೆರಿ ನೈಸ್. ವೀಕ್ಷಕರು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಟೈಮು ನಿಮಗೆ ಜಜ್ಮೆಂಟ್ ಮೇಲೆ ಗ್ಲಾಸಿಜ್ ಚೆನ್ನಾಗಿ ಕಾಣುತ್ತೆ, ಮ್ಯಾಟು ಚೆನ್ನಾಗಿ ಆಗುತ್ತೆ. ಓಕೆ, ಬಟ್ ಮ್ಯಾಟ್ ಎಲಿಗೆಂಟ್ ಆಗಿರುತ್ತೆ. ಬಟ್ ಮ್ಯಾಟ್ದು ಅದರದೇ ಆದಂಥ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಗ್ಲಾಸಿದು ಅದರದೇ ಆದಂಥ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ನಿಮ್ಗೆ ಎಲ್ಲಿ ಏನು ಬೇಕೋ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಬ್ಯಾಕ್ ಪೆನಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ ಕ್ಲೀನ್ ಆಗಿರೋ ಚಾರ್ಕೋಲಲ್ಲಿ ರಾಫ್ಟರ್ಸ್ ಕೊಟ್ಟಿದ್ದೀವಿ ಸರ್. ಯೂನಿಕ್ ಆಗಿದೆ ಸರ್. ವೀಕ್ಷಕರು ಯಾವುದು ನಾವು PVC ರಾಫ್ಟರ್ಸ್ ಕೊಡಲ್ಲ, ನೀವೇ ನೋಡಿ ಟಚ್ ಅಂಡ್ ಫೀಲ್ ಮಾಡ್ಬೋದು. ಸೊ ಬಿಕಾಸ್ ನಮ್ಗೆ 10 ರೂಪಾಯಿ ಲಾಭ ಕಮ್ಮಿ ಆಗಲಿ, ನಾವು ಫೇಕ್ ಮೆಟೀರಿಯಲ್ ಮತ್ತೆ ಆಲ್ಟರ್ನೇಟ್ ಮೆಟೀರಿಯಲ್ ಅಂತ ಕೊಡೋದಿಲ್ಲ. ಚಾರ್ಕೋಲ್ ಹಾಕ್ತೀನಿ, ಚಾರ್ಕೋಲ್ ರಾಫ್ಟರ್ಸ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ 100%. ನೀವು ಟಚ್ ಅಂಡ್ ಫೀಲ್ ಮಾಡಿ ಸೌಂಡ್ ನಾನೇ ನೋಡಿದೆ ಅಲ್ಲ ಸರ್, ನಿಜವಾಗ್ಲೂ ಚಾರ್ಕೋಲ್ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. ಅಂಡ್ ಎಸ್ಪೆಷಲಿ ಇವರು ವಿನೀರ್ ಫಿನಿಶ್ ಕೊಟ್ಟಿದ್ದಾರೆ. ವಿನರ್ ಫಿನಿಶ್ ಇದು ಟೀಕು ಅನ್ಕೊಬೋದು ನಿಮಗೆ, ಅಥವಾ ವಿನರ್ ಫಿನಿಶ್ ಲ್ಯಾಮಿನೇಟ್ ಕೂಡ ಅಂತ ಅನ್ಕೊಬೋದು. ಗ್ರೇನ್ಸ್ ಎಲ್ಲ ವುಡ್ ಗ್ರೇನ್ಸ್ ಇದೆ ನಿಮಗೆ. ವೆರಿ ನೈಸ್ ಸರ್. ಎಷ್ಟು ಇಂಚ್ ಟಿವಿ ಹಾಕೋಬಹುದು ಇದ್ರಲ್ಲಿ ನಾವು? ಸರ್ ನಿಮ್ಗೆ ಒಂದು 75 ಹಾಕೋಬಹುದು ಸರ್. ಅಪ್ ಟು 75 ಹಾಕೋಬಹುದಾ? 65-75 ಹಾಕೋಬಹುದು. 100 ಹಾಕಕ್ಕಾಗಲ್ಲ, 65-75 ನೋಡಿ. ಹಾಲ್ ದೊಡ್ಡದಾಗಿರೋದ್ರಿಂದ 75 ನಡೆಯುತ್ತೆ ಸರ್. ಓಕೆ ಸರ್. ಆಮೇಲೆ ನೀವು 3D ಡಿಸೈನ್ ಮಾಡಬೇಕಾದ್ರೆ ಫರ್ನಿಚರ್ ಲೇಔಟ್ ಎಲ್ಲ ಕೊಡ್ತೀರಾ? ಫರ್ನಿಚರ್ ಲೇಔಟ್ ಎಲ್ಲ ಕೊಡ್ತೀವಿ. ನೋಡಿ ಲಾಂಜರ್ ಹಾಕೊಂಡಿದಾರಲ್ಲ ಸೊ ಇದು ಆಕ್ಚುಲಿ ಫರ್ನಿಚರ್ ಲೇಔಟ್ ಅಲ್ಲಿ ಡಿಸೈನ್ಸ್ ಕೊಡ್ಬೇಕಾದ್ರೆ 3D ಪ್ಲೇಸ್ಮೆಂಟ್ ಕೊಟ್ಟಿರ್ತೀವಿ ವಿತ್ ಕಾಫಿ ಟೇಬಲ್. ಕ್ಲೈಂಟ್ಗೆ ಅದು ಇಷ್ಟ ಆಯ್ತು ಅಂದ್ರೆ ನಮ್ಮ ಪ್ರೊಕ್ಯೂರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ನಾವು ಸೋರ್ಸ್ ಕೊಡ್ತೀವಿ. ನಮ್ಮ ಹತ್ರ ವೆಂಡರ್ಸ್ ಇದ್ದಾರೆ ಫರ್ನಿಚರ್ಗೆಲ್ಲ.
ಆ ರೀತಿನೂ ಮಾಡ್ಬೋದು. ಇಲ್ಲ ಕ್ಲೈಂಟಿಗೆ ಜಸ್ಟ್ ನಮ್ಗೆ ಒಂದು ಲೇಔಟ್ ಮಾತ್ರ ಕೊಡಿ, ನಾವು ಪ್ರೊಕ್ಯೂರ್ ಮಾಡ್ಕೊತೀನಿ ಅಂದರೆ ಇಟ್ ಇಸ್ ಆಪ್ಷನ್ ಇಟ್ ಇಸ್ ದೇರ್ ಚಾಯ್ಸ್. ಸೂಪರ್. ಈ ವಾಲ್ ಬಗ್ಗೆ ಹೇಳಿ. ಸೊ ಈ ವಾಲ್ ಬಂದು ನಿಮ್ಗೆ ಯುರೋಪಿಯನ್ ವಾಲ್ ಮೋಲ್ಡಿಂಗ್ಸ್ ಅಂತ ಏನು ಹೇಳ್ತೀವಿ, ವಾಲ್ ಟ್ರಿಮ್ಸ್ ಅಂತ ಏನು ಹೇಳ್ತೀವಿ, ಸೇಮ್ ಅದೇ ಕಾನ್ಸೆಪ್ಟ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದೀವಿ. ಇದು ಬಂದು ನಿಮಗೊಂದು ಎಕನಾಮಿಕಲ್ ಮತ್ತು ಅಫೋರ್ಡಬಲ್ ಡಿಸೈನ್ ಕಾನ್ಸೆಪ್ಟ್ ಇವಾಗ ನಡೀತಿರೋ ಟ್ರೆಂಡಲ್ಲಿ. ಸೊ ಇದನ್ನು ನಾವೇನು ಮಾಡಿದ್ದೀವಿ, ನಿಮಗೆ PVC ಮೆಟೀರಿಯಲ್ ಕೊಟ್ಟಿದ್ದೀವಿ. PVC ಮೆಟೀರಿಯಲ್. ಎಸ್ ಸರ್, PVC ಮೆಟೀರಿಯಲ್ ಏನು ಕೊಟ್ಟಿದ್ದೀವಿ ಅಂದರೆ ವಾಷಬಲ್, ನೀವು ಮುಟ್ಟು ನೋಡ್ಬೋದು, ನಿಮಗೆ ಆ ಪ್ಲಾಸ್ಟಿಕ್ ಫೀಲ್ ಇದೆ ಮತ್ತು ಗಟ್ಟಿನೂ ಇದೆ. PVC ಮೆಟೀರಿಯಲ್. PVC ಕೆಲವೊಬ್ರು ವುಡ್ ಕೊಡ್ತಾರೆ, ಕೊಡ್ತಾರೆ, HDHMR ಕೊಡ್ತಾರೆ, ಟೀಕ್ ಬಿಡಿಂಗ್ಸ್ ಕೊಡ್ತಾರೆ. ಸೊ PVC ನಿಮ್ಗೆ ಏನು ಕೊಟ್ಟರೆ ಏನೋ ಡಸ್ಟ್ ಆದ್ರೂ ನೀವು ಕಾಲಿನೋ ಮತ್ತೆ ಏನಾದರೂ ಬೇರೆ ಇದು ಲಿಕ್ವಿಡ್ ಹಾಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಮೇಂಟೈನ್ ಮಾಡ್ಕೋಬೋದು ಸರ್. ಲೈಟ್ ಸರ್, ಪಕ್ಕ ಲೈಟ್ಸ್ ಚಾರ್ಜಬಲ್ ಲೈಟ್ಸ್ ಇದು, ಚಾರ್ಜಿಂಗ್ ಇದು. ಅದಕ್ಕೇನು ಪವರ್ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಅದು ತೋರಿಸ್ಬಿಡ್ತೀನಿ ನಿಮ್ಗೆ. ಚಾರ್ಜ್ ಮಾಡಿರುವಂಥ ಲೈಟ್ ಮಾರ್ಕೆಟಲ್ಲಿ ಸಾಕಷ್ಟು ಸಿಕ್ಕುತ್ತೆ ಲೈಟ್ ಇದು. ನೋಡಿ ಹಿಂಗೆ ರೈಸ್ ಮಾಡ್ಬೋದು. ಚೆನ್ನಾಗಿದೆ ಸರ್ ಇದು. ಸರ್ ಆಮೇಲೆ ಈ ಮನೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಸರ್. 100% ಸರ್. ಇಲ್ಲಿರೋದು ನೋಡಿ ಸರ್, ವಿಂಡೋ ಸಕಲೇಶ್ಪುರದಲ್ಲಿ ಮನೆ ಮಾಡ್ಬಿಟ್ಟು ನಾವು ವೆಂಟಿಲೇಷನ್ ಇಲ್ದ್ರೆ ಕೊಟ್ಟಿಲ್ಲ ಅಂದ್ರೆ ಹೆಂಗಿಲ್ಲ ಸರ್. ಇಲ್ಲಿ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಿಮಗೆ. ವೆಂಟಿಲೇಷನ್ಗೆ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಎಸ್ ಸರ್. ವೀಕ್ಷಕರೇ, ಇದು ದೇವ್ರ ಮನೆ. ಡೋರ್ ತೋರಿಸ್ಬಿಡೋಣ, ಸಿವಿಲ್ ವರ್ಕ್ ತೋರಿಸ್ಬಿಡೋಣ. ತುಂಬ ಚೆನ್ನಾಗಿರೋದು ಡೋರ್ ತೋರಿಸ್ಬಿಡೋಣ ವೀಕ್ಷಕರೇ. ಸರ್ ಡೋರ್ ವೆಂಡರ್ಸ್ ಅಲ್ಲಿ ಇದಾರೆ ನಿಮ್ಮ ಹತ್ರ? 100% ಇದ್ದಾರೆ ಸರ್. ಡಿಸೈನ್ ಮಾಡಿ ನಾವು ಡಿಸೈನ್ ಅಲ್ಲಿ ತೋರಿಸಿದ್ವಿ. ಸೊ ಸೇಮ್ ಫ್ಲೂಟೆಡ್ ಅಲ್ಲಿ ಬರುತ್ತೆ, ಬಟ್ ಫ್ಲೂಟೆಡ್ ಕೊಟ್ಟಿಲ್ಲ, ಅದು ಪ್ರಿಂಟೆಡ್ ಗ್ಲಾಸ್ ಎಚಿಂಗ್ ಆಗಿದೆ. ಪ್ರಿಂಟ್ ಅಂದ್ರೆ ಎಚಿಂಗ್ ಅನ್ಬೇಕು ನಾವು. ಎಚಿಂಗ್ ಆಗಿ ನಿಮಗೆ ಬಂದಿರೋದು ಅದು ಗ್ಲಾಸ್ ಇದು. ಸೊ ಇಲ್ಲಿ ನೀವು ತ್ರಿಶೂಲ ತೋರಿಸ್ಬಿಡಿ ಸರ್ ವೀಕ್ಷಕರೇ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆಲ್ಲ ಸರ್. ತುಂಬಾ ಕ್ಯೂಟ್ ಆಗಿದೆ ಸರ್. ವೆರಿ ನೈಸ್. ಸಣ್ಣ ಸಣ್ಣದು ನಿಮಗೆ ಮನೆ ಲುಕ್ ಎನ್ಹಾನ್ಸ್ ಮಾಡುತ್ತೆ. ಇಲ್ಲಿ ನೋಡಿ ಸರ್, ಇದರಲ್ಲಿ ಲಕ್ಷ್ಮಿ, ಇದರಲ್ಲೂ ದೇವರು ಇದ್ದಾನೆ. ಓಕೆ, ದೇವ್ರ ಮನೇಲಿ ಇಂಟೀರಿಯರ್ ಏನಾದರೂ ಮಾಡಿದ್ದೀರಾ? ಹಾಂ ಸರ್, ಈ ಕೆಳಗಡೆ ಬಾಕ್ಸಿಂಗ್ ಮಾಡ್ಕೊಟ್ಟಿದ್ದೀವಿ. ಇದೇ ಮಾಡಿರೋದು? ಹಾಂ ಸರ್. ಮೇಲ್ಗಡೆ ಬಂದ್ಬಿಟ್ಟು ಟೈಲ್ಸ್ ಹಾಕೊಂಡಿದ್ದಾರೆ, ಸ್ಮಾರ್ಟ್ ಮಾರ್ಬಲ್. ಕೆಳಗಡೆ ಬಂದ್ಬಿಟ್ಟು ಫುಲ್ ಯೂನಿಟ್ ನಿಮ್ಗೆ 5 ಅಡಿ ಇದೆ ಹಿಂಗಾಗಲ್ಲ. ಡೆಪ್ತ್ ಬಂದು 1.5 ಅಡಿ ಇದೆ ಸರ್. 3 ಡ್ರಾವರ್, 3 ಓಪನಿಂಗ್. 3 ಓಪನಿಂಗ್. ಎಸ್ 1.6 ಇದೆ, 1.5 ಅಡಿ ಇದೆ. ಸೊ ಅವ್ರ ಹಿಂದೆಗಡೆ ಮ್ಯಾಟ್ ಇದಾಕೊಂಡು ಸ್ಟೋನ್ ಕ್ಲಾಡಿಂಗ್ ಮಾಡ್ಕೊಂಡು, ನ್ಯಾಚುರಲ್ ಸ್ಟೋನ್ ತರದು. ನ್ಯಾಚುರಲ್ ಸ್ಟೋನ್ ಸರ್. ನ್ಯಾಚುರಲ್ ಸ್ಟೋನ್ ಏನದು? ನ್ಯಾಚುರಲ್ ಸ್ಟೋನ್ ಇದೆ. ವೆರಿ ನೈಸ್. ಕೆಳಗಡೆ ತೋರಿಸ್ಬಿಡೋಣ. ಸ್ಮಾರ್ಟ್ ಮಾರ್ಬಲ್ ಸರ್. ಸ್ಮಾರ್ಟ್ ಮಾರ್ಬಲ್ ಸರ್ ಇದು. ಸರ್ ಈ ಸಕಲೇಶ್ಪುರದಲ್ಲಿ ಎಲ್ಲಿ ಸರ್ ಸ್ಮಾರ್ಟ್ ಮಾರ್ಬಲ್ ಸಿಗುತ್ತೆ? ಸರ್ ಇದು ಡಿಸೈನ್ ಕೊಟ್ಟು ಪ್ರೊಕ್ಯೂರ್ ಮಾಡ್ಕೊಬೋದು, ಬೆಂಗಳೂರಲ್ಲಿ ಪ್ರೊಕ್ಯೂರ್ ಮಾಡ್ಕೋಬೋದು. ಬೆಂಗಳೂರಿಂದ ಪ್ರೊಕ್ಯೂರ್ ಮಾಡ್ಕೋಬೋದು. ನಡೀರಿ ಸರ್, ಮುಂದೆ ಹೋಗ್ಬಿಡೋಣ. ಇಲ್ಲೊಂದು ವಾಲ್ ಇದು ಮಾಡಿದ್ದೀರಾ, ಪ್ಯಾನ್ಲಿಂಗು? ಎಸ್ ಸರ್. ಓಕೆ ಸರ್, ಇದು ಬೀಮ್ ಪ್ಯಾನ್ಲಿಂಗ್ ಅಲ್ವಾ? ಗೆಸ್ ಮಾಡಿ ನಾವು ಎಲ್ಲಿ ಕೊಟ್ಟಿದ್ವಿ ಹೇಳಿ. ವೀಕ್ಷಕರು ಹಾಸನ್ ಮನೆ ನೋಡಿರ್ಬೋದು. ಹೌದೌದು. ಸೇಮ್ ಹಾಸನ್ ಮನೇಲಿ ಏನು ಕೊಟ್ಟಿದ್ದೀವಿ ನಾವು, ಅದೇ ಮೆಟೀರಿಯಲ್, ಅದೇ ಥಿಕ್ನೆಸ್. ನೈಸ್ ಸರ್. ಹೀಗೆ ಎಂಟ್ರಿ ಕೊಡ್ತಿದ್ದಂಗೆ. ಹಾಂ ಸರ್. ಸೊ ಇದು ಆ್ಯಕ್ಚುಲಿ ಡೈನಿಂಗ್ ಏರಿಯಾ. ಎಸ್ ಸರ್. ಫಸ್ಟ್ ಡೈನಿಂಗ್ ಟೇಬಲ್ ನೋಡ್ತಾ ಇದ್ರೆ ಇಟ್ಸ್ ನಾಟ್ ಡೈನಿಂಗ್ ಟೇಬಲ್. ನನಗೆ ಯಾಕೋ ಡೈನಿಂಗ್ ಟೇಬಲ್ ಅನಿಸ್ತಾ ಇಲ್ಲ. ಹೇಳ್ತೀನಿ ನೋಡಿ ಸರ್, ಇದು ಆ್ಯಕ್ಚುಲಿ ಮಾರ್ಬಲ್ ಟಾಪ್ ಇದು. ಈ ಮಾರ್ಬಲ್ ಟಾಪ್ ಕುತ್ಕೊಬೇಕಂದ್ರೆ ಕೆಳಗಡೆ ಇರೋ ಮೆಟೀರಿಯಲ್ ತುಂಬ ಗಟ್ಟಿ ಇರಬೇಕು. ಹೌದು. ಸೊ ವೀಕ್ಷಕರಿಗೆ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇದು ಪೂರ್ತಿ ಟೀಕ್ ಸರ್. ಇದು ಕಂಪ್ಲೀಟ್ ಟೀಕ್ ಇದು? ಎಸ್ ಸರ್. ನೀವು ಹೇಳಿದ್ರಲ್ಲ ನಾವು ಫರ್ನಿಚರ್ ತರಿಸ್ಕೊಟ್ಟಿದ್ದೀವಿ. ಫರ್ನಿಚರ್ ಇದು ಸೋರ್ಸ್ ಮಾಡಿಕೊಟ್ಟಿರೋದು ಕಾಸರಗೋಡಿಂದ ವೀಕ್ಷಕರ. ಪ್ರೀಮಿಯಂ ಮೆಟೀರಿಯಲ್ ಎಕನಾಮಿಕ್ ಪ್ರೈಸಲ್ಲಿ ಸಿಕ್ಕಿದೆ. ಪ್ರೀಮಿಯಂ ಮೆಟೀರಿಯಲ್ ಎಕನಾಮಿಕ್ ಪ್ರೈಸಲ್ಲಿ ಸಿಕ್ಕಿದೆ. ಸೊ ಇದು ಆಲ್ಮೋಸ್ಟ್ ವೀಕ್ಷಕರು ನೋಡಿರ್ತಾರೆ ಫಿಲ್ಮಲ್ಲಿ, ಮೂವೀಸಲ್ಲಿ ನೋಡಿರ್ತಾರೆ ಈ ಥರ ಡೈನಿಂಗ್ ಟೇಬಲ್. ಅವಾಗ ಆಗಿನ ಕಾಲದಲ್ಲಿ ಬರ್ತೀವಿ, ತಿರ್ಗಾ ವಾಪಸ್ ಟ್ರೆಂಡಲ್ಲಿ ಇದೆ ಇದು. ಓಕೆ. ಸೊ ಕಂಪ್ಲೀಟ್ ಮಾರ್ಬಲ್ ಟಾಪ್ ಇದು. ಇದೇನು ಆರ್ಟಿಫಿಷಿಯಲ್ ಮಾರ್ಬಲ್ ಅಲ್ಲ ವೀಕ್ಷಕರ, ಒರಿಜಿನಲ್ ಮಾರ್ಬಲ್. ಈಗ ಇಷ್ಟು ಥಿಕ್ನೆಸ್, ಇಷ್ಟು ಗೇಜ್ ಇರೋಂಥ ಮೆಟೀರಿಯಲ್ ತಡಿಬೇಕು ಅಂದರೆ ಕೆಳಗಡೆ ಇರೋಂಥ ಮೆಟೀರಿಯಲ್ ಜೋರಾಗಿರ್ಬೇಕು. ಅದಕ್ಕೆ ನಿಮಗೆ ಒರಿಜಿನಲ್ ಟೀಕಲ್ಲಿ ಕಾಸರಗೋಡಲ್ಲಿ ಪ್ರೊಕ್ಯೂರ್ ಮಾಡಿ ಮಾಡಿಸಿಕೊಟ್ಟಿದ್ದೀವಿ. ವೆರಿ ನೈಸ್ ಸರ್. ಸ್ಟೆಪ್ ಕೆಳಗಡೆ. ಸೊ ಸ್ಟೇರ್ ಕೇಸ್ ಕಡೆ ನಾರ್ಮಲ್ ಆಗಿ ನಾವು ಎಲ್ಲ ಕಡೆ ಸ್ಟೋರೇಜ್ ಕೊಡ್ತೀವಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಕ್ಲೋಸ್ ಮಾಡಿಕೊಟ್ಟಿದ್ದೀವಿ. ನೋಡ್ಬೋದು ನಿಮಗೆ ಸಾಕಷ್ಟು ಕಡೆ ಇದು ಓಪನ್ ಮಾಡಿಬಿಟ್ಟಿರ್ತಾರೆ. ಫುಲ್ ಎಲ್ಲಿವರೆಗೂ ನಿಮಗೆ ಜಾಗ ಇರುತ್ತೋ ಅಲ್ಲಿವರೆಗೂ ಕ್ಲೀನಾಗಿ ಮ್ಯಾಟ್ ಲ್ಯಾಮಿನೇಟ್ ಹಾಕಿ ನಿಮಗೆ. ಸೊ ಒಂಚೂರು ನಿಮಗೆ ಗಲೀಜಾಗಿ ಕಾಣಿಸ್ಬಾರ್ದು, ಆ ರೀತಿ ನಾವು ಬಾಕ್ಸಿಂಗ್ ಮಾಡಿಕೊಟ್ಟಿದ್ದೀವಿ ಸರ್. ಓಕೆ. ಅದು ಒಳಗಡೆ ಒಳಗಡೆ ಅವರು ಸ್ಟೋರ್ ಮಾಡಿ UPS ಎಲ್ಲ ಇಟ್ಕೋಬೋದು. UPS ಕಾಂಬಿನೇಷನ್ ಮಾಡಿದ್ದೀರಾ? UPS ಇಟ್ಕೊಂಡ್ರೆ UPS ಆಚೆ ಇಟ್ಕೊಂಡಿದ್ದಾರೆ. UPS ಬೇಕು ಅಂದರೆ ವೆಂಟಿಲೇಟರ್ಸ್ ಕೊಟ್ಬಿಡ್ತೀವಿ ಸರ್. ಗಾಳಿ ಆಡಬೇಕು. ಗಾಳಿ ಆಡಬೇಕಲ್ವಾ? ಹಾಂ ಸರ್. ಸರ್ ಕಿಚನ್ಗೆ ಹೋಗ್ಬಿಡೋಣ. ಬನ್ನಿ ಸರ್, ಬನ್ನಿ. ಸರ್ ವೀಕ್ಷಕರ ಕಿಚನ್ ನೋಡ್ಬೋದು. ಹಾಂ ಸರ್. ಇಟ್ಸ್ ವೆರಿ ಯುನೀಕ್. ನಿಜ ಸರ್, ತುಂಬಾನೇ ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ಸರ್ ಇವೆಲ್ಲ ಏನಿದು ಟೈಲ್ಸ್ ಸರ್? ಇದು ಸರ್ ಇದು ಟೈಲ್ಸ್ ಸರ್. ಇದು ಹೊರಗಡೆ ಎಲ್ಲ ಟೈಲ್ಸ್ ಹಾಕೊಂಡಿದ್ದಾರೆ ಸರ್. ಫಸ್ಟ್ ಕಟ್ಟೆ ಮಾಡ್ಕೊಂಡಿದ್ದಾರೆ ವೀಕ್ಷಕರು. ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಕಟ್ಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಟ್ಟೆ ಮಾಡ್ಕೊಂಡು ಮಿನಿ ಬ್ರೇಕ್ಫಾಸ್ಟ್ ಕೌಂಟರ್ ಥರ ನಾವು ಮಾಡ್ಕೊಂಡ್ವಿ. ನೀವು ಕೇರಳ ಮನೆ ಸಾಕಷ್ಟು ಕಡೆ ನೀವು ರೆಸಾರ್ಟ್ಸ್ ಹೋದಾಗ ಕೇರಳದಲ್ಲಿ ನೋಡಿರ್ಬೋದು. ಕಿಚನಲ್ಲಿ ಒಂದು ಸಪ್ರೇಟಾಗಿ ಒಂದು ಸಾಲಿಡ್ ಇದು ಮಾಡ್ಕೊಂಡ್ಬಿಟ್ಟು, ಹೌದು ಸ್ಟ್ರಕ್ಚರ್ ಥರ ಸಾಲಿಡ್ ಒಂದು ಕಾಂಪೌಂಡ್, ಐ ಮೀನ್ ಇದು ಕಟ್ಟೆ ಥರ ಕಟ್ಕೊಬಿಟ್ರೆ. ಹೌದು. ಸೊ ಮಿಕ್ಕಿದಕ್ಕೆ ಅವ್ರು ಮಾಡ್ಯುಲರ್ ಮಾಡ್ಕೊತಾರೆ. ಕರೆಕ್ಟ್. ಸೊ ಅದೇ ಸೇಮ್ ಕಾನ್ಸೆಪ್ಟ್ ಅವ್ರು ಏನು ಮಾಡಿದ್ರು, ಮುಂಚೆನೇ ಕಟ್ಟೆ ಮಾಡಿಸ್ಕೊಂಡ್ಬಿಟ್ಟಿದ್ರು. ಅದಕ್ಕೇನು ಮಾಡಿದ್ವಿ, ಟೈಲ್ಸ್ ಎಲ್ಲ ಇದು ಮಾಡ್ಕೊಂಡ್ರಿ, ಟೈಲ್ಸ್ ಪೇಸ್ಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಬರೋವಂಥ ಯೂನಿಟ್ಗೆ ನಾವು ಮಾಡ್ಯುಲರ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಆ್ಯಕ್ಚುಲಿ ಮೇಲ್ಗಡೆನೂ ಸ್ಮಾರ್ಟ್ ಹಾಕ್ಬಿಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ಸರ್. ಸ್ಮಾರ್ಟ್ ಮಾರ್ಬಲ್ ಅಂದರೆ ಟೈಲ್ಸ್ ಸರ್. ಈ ಥಿಕ್ನೆಸ್ ನೋಡಿ ಸರ್. ಇದು ಸೌಂಡ್ ನೋಡಿ ಸರ್ ವೀಕ್ಷಕರೇ, ಸೌಂಡ್ ತೋರಿಸಿ. 15 + 30 ಬಂದ್ಬಿಡ್ತಿದೆ ಸರ್. ಇದು ಸೌಂಡ್ ನೋಡಿ, ಹಾಲೋ ಇಲ್ಲ ನಿಮಗೆ.
ಗಟ್ಟಿ ಬರುತ್ತೆ ಗಟ್ಟಿ ಬರುತ್ತೆ. ಇವಾಗ ಮಾಮೂಲಿ ಹಾಲೋ ಇದ್ರೆ ನಿಮಗೆ ಹಿಂಗೆ ಹೊಡೆದ್ರೆ ಸೌಂಡ್ ವೇರಿಯೇಷನ್ ಬರುತ್ತೆ. ಇದ್ರ ಹಾಲೋ ಇಲ್ಲ ನಿಮಗೆ. ಓಕೆ ಸರ್, ಎಷ್ಟು ದೊಡ್ಡದು ಕಿಚನ್ ಇದೆ ಆ್ಯಕ್ಚುಲಿ? ಸರ್ ಕಿಚನ್ ಬಂದ್ಬಿಟ್ಟು ನಿಮ್ಗೆ ಹಿಂಗೆ 6.5 ಹಿಂಗೆ ಬಂದು 10 ಟೋಟಲ್ 15x15 ಬರುತ್ತೆ ಸರ್. ಓಕೆ, ಬಟ್ ಇದು ಸಿ ಶೇಪಲ್ಲಿ ಬಂದಿದೆ ಸಿ ಶೇಪ್ ಯು ಶೇಪ್ ಅಂತ ಹೇಳಿ ಆಲ್ರೆಡಿ ಕಟ್ಟಿರೋದಕ್ಕಿಂತ ಇಲ್ಲೇನು ನಾವು ಬಾಕ್ಸಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ವೀಕ್ಷಕರ, ಅಲ್ಲಿಂದ ಅಷ್ಟು ಮಾತ್ರ ಮಾಡಿದ್ರು ಬಾಕ್ಸಿಂಗ್ ಮಾಡ್ಕೊಂಡಿದ್ದೆ. ಓಕೆ, ಮೇಲ್ಗಡೆ ಇದೇನು ಬ್ರೇಕ್ಫಾಸ್ಟ್ ಕೌಂಟ್ರ್ ಇದು ಸಿಂಬಾಲಿಕ್ ಆಗಿತ್ತು, ಅದ್ರ ಮೇಲೆ ಪ್ಯಾನಲಿಂಗ್ ಮಾಡ್ಕೊಂಡೆ ನಿಮಗೆ ಒಂದು ಡಿಸೈನರ್ ಲೈಟ್ಸ್ ಕೊಟ್ಟಿದ್ದೀನಿ ನೋಡಿ ಸರ್. ಓಕೆ, ಇದು ಬಟರ್ಫ್ಲೈ ಲೈಟ್ಸ್. ವೆರಿ ನೈಸ್. ಈ ಲೈಟ್ಸ್ ಎಲ್ಲ ಒಳ್ಳೆ ಪ್ರೊಕ್ಯೂರ್ ಮಾಡಿದ್ದೀರಾ ಸರ್? ಎಲ್ಲಿ ತರ್ತೀರಾ ಸರ್? ಎಲ್ಲ ಡಿಸೈನಲ್ಲಿ ನೀವು ಓಕೆ ಮಾಡಿದ್ರೆ ಸಿಗ್ತಾ ಇರುತ್ತೆ. ಚಿಕ್ಕಪೇಟೆ, ಬೆಂಗಳೂರಲ್ಲಿ ಏನು ಬೇಡ, ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಓಕೆ, ಆ್ಯಂಡ್ ಇನ್ನೇನು ಗೊತ್ತಾ ಸರ್, ನನಗೆ ಇಷ್ಟ ಆಗಿದ್ದು ನೀವು ಇಷ್ಟೆಲ್ಲ ಹುಡುಗಿ ತೆಗಿತೀರಲ್ಲ, ಅದು ಬಜೆಟಲ್ಲಿ ತೆಗಿತೀರಾ, ಅದು ಆಶ್ಚರ್ಯ ಸರ್. 100% ಸರ್. ನಾವು ಸಾಕಷ್ಟು ನಿಮ್ಮ ವೀಡಿಯೋಸಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದೀವಿ, ನಾವು ತಿರ್ಗಾ ಅದನ್ನೇ ಹೇಳ್ಕೊಂಡ್ಬರ್ತಿದ್ರೆ ಇವರೇನಪ್ಪ ಇಷ್ಟೊಂದು ತಲೆ ಕೊರಿತಾರೆ ಅನ್ಕೊಂತಾರೆ. ಓಕೆ, ಬಟ್ ಎಕನಾಮಿ ಪ್ರೈಸಲ್ಲಿ ವೀಕ್ಷಕರಿಗೆ ಏನು ಕೊಡ್ಬೋದು ಮನೆಯಲ್ಲಿ ವ್ಯಾಲ್ಯೂ, ಅದನ್ನ ಕನ್ನಡ ಕೊರೋ ಮುಖಾಂತರ ನಾವು ಜನರು ತಲುಪಿಸ್ತಾ ಇದ್ದೀವಿ. ನೋಡಿ ಸರ್, ಈಗ ನಾವು ಬಂದಿರೋದು ಆಲ್ಮೋಸ್ಟ್ ಒಂದು ಹಳ್ಳಿ ಇದ್ದಂಗೆನೆ. ಎಸ್ ಸರ್, ಕರೆಕ್ಟಾ? ಒಂದು ಹಳ್ಳಿಲಿ ನೀವು ಇಷ್ಟೊಂದು ಕೊಟ್ಟಿದ್ದೀರಾ ಅಂತಂದ್ರೆ ಇಟ್ಸ್ ಅಮೇಝಿಂಗ್ ಸರ್. ಇನ್ನೊಂದು ಹೇಳ್ಬೇಕು ವೀಕ್ಷಕರಿಗೆ, ನಾವು ಈ ಹಳ್ಳಿಗೆ ರೀಚ್ ಆಗೋಕೆ ಕನ್ನಡ ಕೋರನೇ ಕಾರಣ. ಹೌದಾ ಸರ್? ಕನ್ನಡ ಕೋರ ಎಲ್ಲೆಲ್ಲಿ ರೀಚ್ ಆಗಿದೆಯಾ ನಾವು ಅಲ್ಲೆಲ್ಲಿ ರೀಚ್ ಆಗ್ತಿದ್ದೀವಿ ವೀಕ್ಷಕರು. ಕನ್ನಡ ಕೋರನಕ್ಕಿಂತ ಕನ್ನಡ ಕೋರ ವೀಕ್ಷಕರ ಕಾರಣ ಪ್ಲಸ್ ಕನ್ನಡ ಕೋರ ಕನ್ನಡಿಗರ ಕಾರಣ. ಬಟ್ ನೀವು ಕಾರಣ. ಎಸ್, ಸೂಪರ್ ಸರ್. ಈ ಕಡೆ ಮಾಡೋಣ ಬನ್ನಿ ಸರ್. ಕೆಳಗಡೆ ಹೇಳ್ತಾ ಕಿಚನ್ ಅಕ್ರಿಲಿಕ್ ಸರ್ ಇದು? ಸರ್ 100% ಅಕ್ರಿಲಿಕ್ ಸರ್. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ. ಓಪನ್ ಮಾಡಿ. ಗ್ರೇ ಕಲರ್ ಬರುತ್ತೆ, ಡಾರ್ಕ್ ಗ್ರೇ ನಿಮಗೆ. ಸೊ ಒಳಗಡೆ ನಿಮ್ಗೆ ಫ್ಯಾಬ್ರಿಕ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಎಲ್ಲ ಬಾಕ್ಸ್ ಮಾಡಿದ್ದೀರಲ್ಲ? ಎಲ್ಲ ಬಾಕ್ಸಿಂಗ್ ಮಾಡ್ಕೊಂಡು, ಫ್ರೇಮಿಂಗ್ ಮಾಡಿಲ್ಲ, ಫ್ರೇಮಿಂಗ್ ಕಂಪ್ಲೀಟ್. ಆಮೇಲೆ ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟ್ ಸಾಫ್ಟ್ ಕ್ಲೋಸರ್ ಅಂತೂ ಬಂದೇ ಒಂದು ನೋಡಿ ನಿಮಗೆ. ಇದು ಗೋಲಾ ಪ್ರೊಫೈಲ್ ಅಲ್ಲ ಒಳಗಡೆ? ಪ್ರೊಫೈಲ್ ಹ್ಯಾಂಡಲ್ ಸರ್. ಅಕ್ರಿಲಿಕ್ ಬಂದ್ರೆ ಪ್ರೊಫೈಲ್ ಹ್ಯಾಂಡಲ್ ಸರ್ ನಿಮಗೆ. ಬಾಟಲ್ ಪುಲ್ ಔಟ್, ಟ್ಯಾಂಡಮ್ ಬಾಟಲ್ ಪುಲ್ ಔಟ್, ಬಾಟಲ್ ಪುಲ್ ಔಟ್ ಕೊಟ್ಟಿದ್ದಾರೆ ವೀಕ್ಷಕರೇ ನೋಡಿ ಸರ್. ಅದು ಸಾಫ್ಟ್ ಕ್ಲೋಸರು. ಆಮೇಲೆ ಈಸಿ ಕಟ್ಲರಿ ಹಾಕಬೇಕು, ಈಸಿ ಕಟ್ಲರಿ ಏನೋ ಬಂದಿಲ್ಲ. ಕಟ್ಲರಿಗೋಸ್ಕರ 4 ಇಂಚಿನ ಟ್ಯಾಂಡಮ್ಸ್ ಬಂತು. ಅದ್ರ ಕೆಳಗಡೆ ಟ್ಯಾಂಡಮ್ಸ್ ಬರುತ್ತೆ ನಿಮಗೆ. ಕಪ್ ಅಂಡ್ ಸಾಸರ್ಗೋಸ್ಕರ 6 ಇಂಚಿನ ಟ್ಯಾಂಡಮ್ ಆರ್ಗನೈಸರ್. ಕೆಳಗಡೆ ನಿಮ್ಗೆ ತಾಲಿ ಸೆಟ್ಟು. ಇದು ತಾಲಿ ಸೆಟ್ ವೆರಿ ಯೂನಿಕ್. ಚೆನ್ನಾಗಿದೆ ಬಿಡಿ. ಇದು ಒಂದು ಬೈ ಡಿಫಾಲ್ಟ್ ಎಲ್ಲ ಸ್ಟವ್ ಕೆಳಗಡೆ ಟ್ಯಾಂಡಮ್ಸ್ 3 ಸೆಟ್ ಕೊಡಲೇಬೇಕಾಗುತ್ತೆ. ಅಡಿಷನಲ್ ಟ್ಯಾಂಡಮ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಕಮ್ಮಿ ಪ್ರೈಸಲ್ಲೇ, ನಿಮ್ಗೇನು ಜಾಸ್ತಿ ಚಾರ್ಜ್ ಮಾಡಲ್ಲ. ಇದು ಬ್ಲೈಂಡ್ ಕಾರ್ನರ್ ಕೆಳಗಡೆ ಕುತ್ಕೊಂಡು ನೀವು ಆಕ್ಸೆಸ್ ಮಾಡ್ಬೋದು. ಕೆಲವೊಬ್ರು ಎಸ್ಕೋರಸಲ್ಲಿ ಕೇಳ್ತಾರೆ, ಕೊಡ್ತೀವಿ. ಮೆಕ್ಯಾನಿಸಮ್ ಅಡಿಷನಲ್ ಆಗುತ್ತೆ, ಬೇಡ ಎಕನಾಮಿಲಿ ಮಾಡಿಸ್ಕೊಳ್ಳಿ ಅಂತ ನಾವೇ ಸಜೆಷನ್ ಮಾಡ್ತೀವಿ. ಬಟ್ ಆದ್ರೂ ಮೆಕ್ಯಾನಿಸಮ್ ಬೇಕು ಅಂದ್ರೆ ಕೊಡ್ತೀವಿ, ಮಾಡ್ಕೊಡ್ತೀರಾ. ಈ ಕಡೆ ಇದ್ರ ಕೆಳಗಡೆ ಈ ಕಡೆ ನಿಮಗೆ ಸ್ಮಾರ್ಟ್ ಸಿಂಕ್ ಅಂತ ಹೇಳ್ತಿರಲ್ಲ, ಲಾಸ್ಟ್ ಟೈಮ್ ನಾವು ತೋರಿಸಿದ್ವಿ ನಿಮಗೆ. ಹೌದು. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ವೀಕ್ಷಕರಿಗೆ. ತೋರಿಸ್ತಾರ ಸರ್? ಇರಿ ಸರ್, ನಾನು ತಿರ್ಸ್ತೀನಿ ಸರ್, ನೀವು ಹಿಡ್ಕೊಳ್ಳಿ ಸರ್. ಏನೇನು ಬರುತ್ತೆ ನೋಡೋಣ ಇದ್ದು ಆ್ಯಕ್ಚುಲಿ. ನೋಡಿ ವೀಕ್ಷಕರೇ, ಇದೊಂದು ಮೋಡ ಸರ್. ಇದೊಂದು ಮೋಡು. ಹಾಂ, ಈ ಮೋಡ್ ಆದ್ಮೇಲೆ ಇನ್ನೊಂದು ಮೋಡು. ಇದು ಮಾಮೂಲಿ. ನೋಡಿ ವೀಕ್ಷಕರೇ, ಹಿಂಗೆ ಪ್ರೆಷರು. ಇದು ಪ್ರೆಷರು. ಏನೇನೋ ಇದೆಲ್ಲ ಸರ್ ಇದರಲ್ಲಿ. ಸರ್ ವೀಕ್ಷಕರ, ಇನ್ನೊಂದು ಇದ್ರ ಗ್ಯಾರಂಟಿ ವಾರಂಟಿ ಕೊಡಕ್ಕೆ ಬರಲ್ಲ ನಾವು. ಆಕ್ಚುಲಿ ಚೈನಾ ಮೆಟೀರಿಯಲ್ ನೋಡಿ ವೀಕ್ಷಕ, ಬೇಕು ಅಂದ್ರೆ ತರಿಸ್ಕೊಡ್ತೀವಿ. ಇದು ಒಂದು ಡ್ರೈನರ್ ಇದೆ, ಇದೊಂದು ಡ್ರೈನರ್ ಬರುತ್ತೆ. ಯೂನಿಕ್ ಇದೆ ಸರ್. ತರಿಸ್ಕೊಡ್ತೀರಾ ಬೇಕಾದ್ರೆ? ತರಿಸ್ಕೊಡ್ತೀವಿ, ಬಟ್ ಇದ್ರ ಗ್ಯಾರಂಟಿ ವಾರಂಟಿ ಕೇಳ್ಬೇಡ್ರಿ, ಚೈನಾ ಪ್ರಾಡಕ್ಟ್ ಇದು. ಓಪನ್ ಆಗಿ ಹೇಳ್ಬಿಡೋಣ ವೀಕ್ಷಕರು, ಇರೋದನ್ನ ಹೇಳ್ಬಿಡೋಣ ಸರ್. ಏನಪ್ಪ ಇದು ಹೇಳಿದ್ರೆ ತರಿಸ್ಕೊಂಡು ಹಿಂಗಾಯ್ತು ಅಂತ ಬೈಕೊಂಬಿಡಿ. ನೋಡಿ ವೀಕ್ಷಕರು, ಇದು ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾಗೆ ನೀರು ಬರಬಾರ್ದು ಅಂತ ಏನು ಯೂಸ್ ಮಾಡ್ತೀರಾ ಸರ್? BWP ಬಾಯ್ಲಿಂಗ್ ವಾಟರ್ ಪ್ರೂಫ್. ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ ನಮ್ಮ ಚಾನಲ್ ಮುಖಾಂತರನೇ ಎಜುಕೇಟ್ ಮಾಡಿದ್ದೀವಿ. ಬಾಯ್ಲಿಂಗ್ ವಾಟರ್ ಪ್ರೂಫ್ ತಗೊಂಡ್ರೆ ಏನೇ ಸಮಸ್ಯೆ ಬಂದರೂ ತಡೆಯುತ್ತೆ. 99% ಬರಲ್ಲ, ಯಾಕಂದ್ರೆ ಫ್ಯಾಕ್ಟ್ರಿ ಫಿನಿಶ್ ಕೊಟ್ಟಿರ್ತೀವಿ. ನಿಮ್ಮ ಮೆಟೀರಿಯಲ್ ಆ ರೀತಿ ಪೇಸ್ಟ್ ಆಗಿರುತ್ತೆ. ಪೇಸ್ಟ್ ಆಗಿದ್ರು ಇಫ್ ಇನ್ ಕೇಸ್ ನೀರು ಏನಾದರೂ ಕ್ಲಾಗ್ ಆದ್ರೆ ನಿಮಗೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ಇರೋದ್ರಿಂದ ನಾವು ಸರ್ವಿಸ್ ಬರೋಷ್ಟು ತಡ್ಕೊಂಡಿರುತ್ತೆ, ಮೆಟೀರಿಯಲ್ ಏನೂ ಆಗೋದಿಲ್ಲ. ನಾವು ಸರ್ವಿಸ್ ಬಂದು ನೋಡ್ಕೊಂಡು ನಿಮ್ಗೆ ರಿಪ್ಲೇಸ್ ಮಾಡ್ಕೊಡ್ತೀವಿ. ಈ ಕಡೆ ಎಲ್ಲ HDHM ಅಲ್ವಾ ಸರ್ ಇದು? 100% ನಾವು ಅಕ್ರಿಲಿಕ್ ಯೂಸ್ ಮಾಡಬೇಕಾದ್ರೆ ಫ್ರಂಟ್ ಪ್ರೊಜೆಕ್ಷನ್ಗೆ ನಾವು HDHM ಯೂಸ್ ಮಾಡ್ತೀವಿ, ಬಿಕಾಸ್ ನಿಮ್ಗೆ ಎಲ್ಲೂ ವೇವ್ನೆಸ್ ಬರಬಾರ್ದು ಅಂತ. ನೋಡಿ ವೀಕ್ಷಕರು, ಇಲ್ಲೊಂದು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸೆಂಟ್ರಿ ನೆಟ್ ಬಗ್ಗೆ ಹೇಳಿ ಸರ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಲರ್ಸ್ ಸ್ವಲ್ಪ ಲೈಟ್ ಆಗಿದೆ ಇದು. ಸೊ ಇದು ಡಾರ್ಕ್ಗೆ ಲೈಟ್ ಕಾಂಬಿನೇಷನ್ ಕೊಡೋಕೆ ನಿಮ್ಗೆ ಒಂದು ಸಾಲಿಡ್ ಆಗಲಿ ಇದು ಕೊಟ್ಟಿದ್ದೀವಿ. ವೈಟ್ ತರ ಕಾಣ್ತಾ ಇದೆ, ಬಟ್ ಗ್ರೇ ಅಲ್ವಾ? ಲೈಟ್ ಗ್ರೇ, ಡಾರ್ಕ್ ಗ್ರೇ, ಇದು ಲೈಟ್ ಗ್ರೇ. ಸಾಲಿಡ್ ಶಟರ್ಸ್ ಅಂತ ಹೇಳ್ತೀವಿ ನಾವು. ಸಾಲಿಡ್ ಅಂತ ಹೇಳಿದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸಲ್ಲ. ದಿಸ್ ಇಸ್ ಆಕ್ಚುಲಿ ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಶಟರ್ಸ್. ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮಲ್ಲಿ ಬರುತ್ತೆ, ಟಿಂಟೆಡ್ ಗ್ಲಾಸಲ್ಲಿ. ಮತ್ತೆ ಒಳಗಡೆ ನಿಮಗೆ ವುಡ್ ಬರುತ್ತೆ, ಲ್ಯಾಮಿನೇಟ್. ಇದು ವುಡ್ ಬರುತ್ತೆನಾ? ಇದು ವೀಕ್ಷಕರಿಗೆ ಒಂದು ವ್ಯತ್ಯಾಸ ತೋರಿಸ್ಬಿಡೋಣ. ಯಾವತ್ತೂ ನಿಮಗೆ ಒಳಗಡೆ ಪ್ರೊಜೆಕ್ಷನ್ ಇರಬೇಕಾದ್ರೆ ನೀವು ವುಡನ್ ಲ್ಯಾಮಿನೇಟ್ಸ್ ತೊಗೊಂಡ್ರೆ ಲೈಟ್ಸ್ ಹಾಕೊಂಡ್ರೆ ಹೈಲೈಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸಾಲಿಡ್ ತೊಗೊಂಡ್ರೆ ನಿಮ್ಗೆ ಒಳಗಡೆ ಫ್ಯಾಬ್ರಿಕ್ ಹಾಕ್ಸ್ಕೋಬೇಕು. ಇಲ್ಲೇ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ನಾಲೆಜ್ ಕೊಟ್ಬಿಟ್ರೆ ಇಲ್ಲಿ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಲೈಟ್ಸ್ ಹಾಕಿದ್ರೆ. ನೋಡಿ, ಇದು ಸೇಮ್ ಅಲ್ವಾ ಸರ್? ವೈಸ್ ವರ್ಷ ಅಲ್ಲಿ ಏನು ಮಾಡಿದಾರೆ ಅದನ್ನ ಆಕ್ಚುಲಿ ಸೇಮ್. ನೀವು ಇಲ್ಲಿಂದ ದೂರದಿಂದ ತೋರಿಸ್ಬೋದು ವೀಕ್ಷಕರೇ. ಕಾಂಬಿನೇಷನ್ ಆಫ್ 2 ಶಟರ್ಸ್, ಒಂದು ಸಾಲಿಡ್ ಶಟರ್, ಒಂದು ಟ್ರಾನ್ಸ್ಪರೆಂಟ್ ಶಟರ್ ಅಲ್ವಾ? ಆಕ್ಚುಲಿ ಚಿಮ್ನಿ ಜೊತೆ ಮ್ಯಾಚ್ ಆಗ್ತಾ ಇದೆ. ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದೆ. ಆಮೇಲೆ ಕಂಪ್ಲೀಟ್ ಆಗಿ ಮೇಲ್ಗಡೆ. ಆಮೇಲೆ ಇಲ್ಲೊಂದು ಕ್ಯಾಚ್ ಇದೆ ಸರ್, ಸಾಕಷ್ಟು ವೀಕ್ಷಕರು ಇಲ್ಲಿ ಚಿಮ್ನಿಗೂ ಬಾಕ್ಸಿಂಗ್ ಕೇಳ್ತಾರೆ. ಸೊ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಸೈಜ್ ಇತ್ತು, ಕಿಚನ್ ದೊಡ್ಡದಿತ್ತು,
ಮತ್ತು ನಿಮಗೇನಾದರೂ ಈ ಥರ ವಾಲ್ ಕ್ಯಾಬಿನೆಟ್ಸ್ ಎಲ್ಲ ಕಾಂಪ್ರಮೈಸ್ ಆಗ್ತೀನಿ, ನನಗೆ ಚಿಮ್ನಿ ಕವರ್ ಮಾಡಿಕೊಡಿ ಅಂದರೆ ಅದಕ್ಕೂ ಬಾಕ್ಸಿಂಗ್ ಮಾಡಿ ಮಾಡ್ಕೊಡ್ತೀರಾ ಅಲ್ವಾ? ಲಾಫ್ಟ್ ಸೈಜ್ ಏನಿದೆ ಸರ್? ಸೊ ಲಾಫ್ಟ್ ಸೈಜು ಸೇಮ್ ಕಿಚನ್ ಕೆಳಗಡೆ ರನ್ ಮಾಡಿದ್ವಲ್ಲ ಅದೇ ಸೈಜ್ ಇದೆ ನಿಮಗೆ. 6.5 ಅಲ್ಲಿವರೆಗೂ. ಇಲ್ಲಿಂದ ಈ ಕಡೆ ತೊಗೊಂಡ್ರೆ ಒಂದು 11 ಫೀಟ್ ಬರುತ್ತೆ. ಓಕೆ. ಸೊ ಆಲ್ಮೋಸ್ಟ್ ನಿಮಗೆ 16-17 ಫೀಟ್ವರೆಗೂ ಇದೆ. ಓಕೆ, ಸೂಪರ್ ಸರ್. ಇಲ್ಲಿಂದ ಯಾವುದಾದ್ರು ರೂಮಿಗೆ ಕರ್ಕೊಂಡು ಹೋಗ್ತೀರಾ ಸರ್? ಇಲ್ಲಿ ನಿಮಗೆ ಇದನ್ನು ತೋರಿಸಿದ್ನಲ್ಲ, ಇನ್ನೊಂದು ಸರ್ಪ್ರೈಸ್ ಕಾದಿದೆ, ಬನ್ನಿ ಸರ್. ಏನು ಸರ್ ಅಂತ ಸರ್ಪ್ರೈಸ್ ಇಲ್ಲಿ? ಸೊ ಯೂನಿಕ್ ಫರ್ನಿಚರ್ ಇದು. ಕೇರಳ ಮನೆ, ಕೇರಳ ಆರ್ಕಿಟೆಕ್ಚರು. ಅಂದಮೇಲೆ ಅವ್ರ ಟೇಸ್ಟನ್ನು ಸೂಪರ್ ಆಗಿರುತ್ತೆ. ಓಕೆ. ಸೊ ಮಂಗಳೂರು ಬೇಸ್ಡ್ ಆಗಿರೋದ್ರಿಂದ ಓನರು ಸ್ವಲ್ಪ ನಂಗೆ ನೇಚರ್ ಫೀಲ್ ಆಗಬೇಕು ಅಂತ ಡಿಮಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಕಾಸರಗೋಡಿಂದ ಪ್ರೊಕ್ಯೂರ್ ಮಾಡೋಂಥ ಫರ್ನಿಚರ್. ಸೊ ಇದು ಕಾಸರಗೋಡಿಂದ ಪ್ರೊಕ್ಯೂರ್ ಮಾಡೋಂಥ ಒರಿಜಿನಲ್ ಫರ್ನಿಚರ್, ಟೀಕ್ ಫರ್ನಿಚರ್ ಇದು. ಎಲ್ಲೂ ಮೋಸ ಆಗಲ್ಲ. ವೀಕ್ಷಕರೇ, ನೀವು ಸಾಕಷ್ಟಲ್ಲಿ ಹುಣಸೂರು ಮತ್ತು ಬೇರೆ ಕಡೆ ಹೋದಾಗ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡ್ಬೇಕಾದ್ರೆ ಮೋಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಯಾವ ರೀತಿ ಮೋಸ ಮಾಡ್ತಾರೆ ಅಂತ ನೀವು ಅದ್ರಲ್ಲಿ ಡೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಎಲ್ಲೂ ಮೋಸ ಆಗದಿರಂಗೆ ಮೆಟೀರಿಯಲ್ ಟಚ್ ಆ್ಯಂಡ್ ಫೀಲು ನಿಮಗೆ ಗೊತ್ತಾಗುತ್ತೆ. ಪಾಲಿಶ್ ಮಾಡಿಸಿ ಯಾವ ರೀತಿ ಫಿನಿಶ್ ಬಂದಿದೆ ನೋಡಿ. ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಮ್ಯಾಟ್ ಫಿನಿಶ್ ಬಂದಿದೆ ನೋಡಿ ವೀಕ್ಷಕರಿಗೆಲ್ಲ ನೋಡ್ಬೋದು. ಇದು ಕಿಂಗ್ ಸೈಜ್ ಅಲ್ವಾ ಸರ್? ಇದು ಸರ್ ಕಿಂಗ್ ಸೈಜ್ ಸರ್. ಇದು ನಿಮಗೆ ಇಲ್ಲೂ ಡ್ರಾರ್ಸ್ ಬಂದಿದೆ ನೋಡಿ ಸರ್. ವಾಹ್, ಟೀಕು ಸರ್. ಇದು ಕಂಪ್ಲೀಟ್ ಟೀಕಾ? ಟೀಕ್, ಪ್ಲೈವುಡ್ ಅಲ್ಲ, ಟೀಕ್ ಇದು. ಸೊ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಒಂದು 2 ಲಕ್ಷ ಆಗಿದೆ ಅಂತ. ಇದೆ ಸರ್, ಇದೇ ಮೆಟೀರಿಯಲ್ ನೋಡಿ ಸರ್. ಹೆಂಗಿದೆ ಸರ್? 7x7 ವಾರ್ಡ್ರೋಬ್ಸ್ ವಿತೌಟ್ ಲಾಫ್ಟ್ಸ್. ಇಲ್ಲಿ ಕೊಟ್ಟಿರೋಂಥ ಡಿಸೈನ್ಸ್ ನೋಡಿ ಸರ್ ಯಾವ ರೀತಿ ಇದೆ. ಟೀಕಲ್ಲಿ ಈ ರೀತಿ ಅದೊಂದು ಡಿಸೈನ್ ಮಾಡ್ಕೊಡೋದು ಭಾಳ ಕಷ್ಟ. ವೆರಿ ನೈಸ್ ಸರ್. ನೋಡಿ ಸರ್, ಮಾಡ್ಯುಲರ್ ಕಾನ್ಸೆಪ್ಟಲ್ಲಿ ರೆಡಿ ಇದೆ ನಿಮಗೆ. ಹ್ಯಾಂಡಲ್ ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ವೆರಿ ನೈಸ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ಸರ್ ತೆಗೆದು ತೋರಿಸ್ಬೋಣ ಸರ್? ತೋರಿಸ್ಬಿಡಿ ಸರ್. ನೋಡಿ ಸರ್ ಒಳಗಡೆ. ಇಲ್ಲಿ ನೋಡಿ ಸರ್, ಇದು ವೆರಿ ನೈಸ್ ಅಲ್ಲ ಸರ್? ಇದು ಫುಲ್ ಆ್ಯಂಟಿಕ್ ಫೀಲ್ ಸರ್. ಆ್ಯಂಟಿಕ್ ಫೀಲ್ ಇದೆ ಒಳಗಡೆ ನೋಡಿ ಸರ್ ಹೆಂಗಿದೆ. ನೋಡಿ ವೀಕ್ಷಕರೇ, ನಿಜವಾಗ್ಲೂ ಆ್ಯಂಟಿಕ್ ಫೀಲ್ ಇದೆ ಅಂತ ಗಮ್ಮಂತ ಇದೆ. ಇಲ್ಲಿ ನೋಡಿ ಸರ್ ಅಲ್ವಾ? ಓಕೆ, ವೆರಿ ನೈಸ್ ಸರ್. ಆಮೇಲೆ ಇಲ್ಲೊಂದು ಬೆಡ್ ಸೈಡ್ ಟೇಬಲ್ ಸರ್. ಬೆಡ್ ಸೈಡ್ ಟೇಬಲ್, ಬೆಡ್ ಸೈಡ್ ಟೇಬಲ್ಲು ಪ್ಲಸ್ ಒಂದು ವೀಕ್ಷಕರು ಒಂದು ಡ್ರೆಸ್ಸರ್ದು ಯೂನಿಟ್ ತೋರಿಸೋಣ. ಡ್ರೆಸ್ಸರ್ ಇದೆಯಾ ಇಲ್ಲೇ? ಎಸ್ ನೋಡಿ ವೀಕ್ಷಕರೇ, ಟೀಕಲ್ಲಿ ಮಾಡಿರೋಂಥ ಡ್ರೆಸ್ಸರ್, ಅದಕ್ಕೆ ಲೈಟಿಂಗ್ ಆಪ್ಷನ್ ಕೂಡ ಇದೆ. ಓಕೆ. ಸೊ ನೋಡಿ, ನಿಮ್ಗೆ ಎಲ್ಲಾದರೂ ಟೀಕ್ ಅಂತಲೇ ಗೊತ್ತಾಗಲ್ಲ, ಮಾಡ್ಯುಲರ್ ಡ್ರೆಸ್ಸರ್ ಯೂನಿಟ್ ಥರನೇ ಇದೆ. ಸೊ ಇದೇ ಈ ಮನೆಯಲ್ಲಿ ಅಡಿಷನಲ್ ಮಾಡಿರುವಂಥ ವಿಶೇಷ ಹೈಲೈಟ್ ಅಲ್ವಾ ಸರ್? ಬಟ್ ಏನು ಅಂದರೆ ಬಜೆಟ್ ಇರೋರು ಟೀಕಿಗೆ ಹೋಗ್ತೀವಿ, ನ್ಯಾಚುರಲ್ ಆಗಿರುವಂಥ ಮೆಟೀರಿಯಲ್ಸ್ ಬೇಕು ಅಂದ್ರೆ ಬಜೆಟ್ ಇದ್ರೆ ಸಾಧಾರಣವಾಗಿ ಹೋಗ್ಬೋದು ಅಂತೀರಾ? ಸೊ ಇಲ್ಲೊಂದು ಇಷ್ಟು ಚೆಸ್ಟ್ ಡ್ರಾವರ್ ಥರ ಬರುತ್ತೆ. ಇಲ್ಲಿ ಒಂದೆರಡು ಡ್ರಾವರು ಓಪನಿಂಗ್. ಸೊ ಇದೇ ಅಲ್ವಾ ಸರ್ ಎಕ್ಸ್ಟ್ರಾ ಆಗಿರೋದು? ಎಕ್ಸ್ಟ್ರಾ ಆಗಿರೋದು ವೀಕ್ಷಕರೇ. ನಿಮಗೆ ಟೀಕ್ಗಳಲ್ಲಿ ಬೇಕು ಅಡಿಷನಲ್ ಆಗಿ ಬಜೆಟ್ ಇದೆ ನಮ್ಮ ಅಂತ ಹೇಳಿದ್ರೆ ಆ ಚಾಯ್ಸ್ ನಾವು ಕೊಡ್ತೀವಿ. ಇಲ್ಲ ನಂಗೆ ಮಾಡ್ಯುಲರಲ್ಲೇ ಬೇಕು, ಮಾಡ್ಯುಲರ್ ಮ್ಯಾಚ್ ಮಾಡಿ ಅಂದರೆ ನಾವು ಅದಕ್ಕೆ ಓಪನ್ ಆಗಿ ಆಪ್ಷನ್ ಕೂಡ ಎನಿಥಿಂಗ್ ಇಸ್ ಪಾಸಿಬಲ್ ನೀವು ಕಮ್ ಟು ಬ್ರಿಕ್ ಆ್ಯಂಡ್ ಪ್ಲೇ. ಸೊ ನಿಮಗೆಲ್ಲನೂ ನಾವು ಒದಗಿಸ್ತೀವಿ ಸರ್. ಇಲ್ಲಿ ಸರ್ ಬನ್ನಿ ಸರ್, ಇದು ಬಂದ್ಬಿಟ್ಟು ಕಾಮನ್ ವ್ಯಾನಿಟಿ ಬರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಏನು ಪ್ಯಾನಲಿಂಗ್ ಯೂಸ್ ಮಾಡಿದ್ವಲ್ಲ ನಾವು, ಅದೇ ಲ್ಯಾಮಿನೇಟ್ ಯೂಸ್ ಮಾಡ್ಬಿಟ್ಟು ನಿಮಗೆ ನಾವು ವ್ಯಾನಿಟಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸಬ್ವೇ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ ಕ್ಲೈಂಟ್. ಸೊ ಡಿಸೈನಲ್ಲಿ ಕೊಟ್ಟಿದ್ದೀವಿ ನಾವು. ಸಬ್ವೇ ಟೈಲ್ಸ್ ಪ್ರೊಕ್ಯೂರ್ ಮಾಡ್ಕೊಂಡು ಲೇಟೆಸ್ಟಾಗಿ ಯೂಸ್ ಮಾಡ್ಕೊಂಡು. ಸಬ್ವೇ ಟೈಲ್ಸ್ ತುಂಬ ಯೂಸ್ ಮಾಡ್ತಾರೆ, ಕಿಚನಲ್ಲಿ ಯೂಸ್ ಮಾಡ್ತಾರೆ, ವ್ಯಾನಿಟಿ ಏರಿಯಾಸಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಸೊ ಅದ್ರ ಪ್ಯಾಟರ್ನೇ ಡಿಫ್ರೆಂಟಾಗಿ ಬರುತ್ತೆ. ಓಕೆ. ಇದೊಂಥರ ಊರ್ ಕಡೆ ಬಾತ್ರೂಮ್ ಇದ್ದಂಗೆ ಜಾಗ ಜಾಸ್ತಿ ಇದೆ ಅಲ್ವಾ? ವೀಕ್ಷಕರಿಗೆ ಒಂದ್ಸತಿ ವಾಶ್ರೂಮ್ ತೋರಿಸ್ಬಿಡ್ತೀನಿ. ಊರ್ ಕಡೆ ವಾಶ್ರೂಮ್ ಥರ ಇದ್ರೂ ಕೂಡ ನೋಡಿ, ಇಲ್ಲಿ ಶವರ್ ಪ್ಯಾನಲ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಸಕ್ಕದಾಗಿ ಮ್ಯಾಟ್ ಫಿನಿಶ್ ಎಲ್ಲ ಕೊಟ್ಬಿಟ್ಟು ವೀಕ್ಷಕರೇ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಮನೆ ಅಂತ ನೋಡ್ತಾ ಇದ್ದೀರಾ. ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಅಶ್ವಿನಿ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಮೇಡಮ್ನ. ಸಕಲೇಶ್ಪುರದಲ್ಲಿ ಅಮೇಝಿಂಗ್ ಆಗಿರೋ ಮನೆ ಕೂಡ ಕಟ್ಸಿದಾರಲ್ಲ, ಹೆಂಗೆ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಈ ಮನೆ ಕಟ್ಟಿ ಎಷ್ಟು ದಿನ ಆಯಿತು? ಗೃಹ ಪ್ರವೇಶ ಗೃಹ ಪ್ರವೇಶ ಅಂತ ಕಟ್ಟು ರೆಡಿಯಾಗಿ ಎಷ್ಟು ದಿನ ಆಯಿತು? 1.5 year ಮೇಲೆ 1.5 year ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ನೀವು ಇದ್ದಿದ್ದು ಆ್ಯಕ್ಚುಲಿ ಇರೋದೆಲ್ಲಿ? ಕಾಸರಗೋಡಲ್ಲಿ. ಅದೇನು ಸಕಲೇಶ್ಪುರದಲ್ಲಿ ಒಂದು ಮನೆ ಮಾಡಬೇಕು ಅನ್ನೋದು? ನನ್ನ ಪೇರೆಂಟ್ಸ್ ಅಪ್ಪ ಅಮ್ಮನ ಮನೆ ಇದು. ನಮ್ಮ ಮನೆ ಅಂತ ಹೇಳಿದಿಲ್ಲ, ಇದು ಅಪ್ಪ ಅಮ್ಮನಿಗಂತ ನಾವು ಅಣ್ಣ ಮತ್ತೆ ನಾವು ಇಬ್ರು ಸೇರಿ ನಮ್ದೊಂದು ಕನಸಾಗಿತ್ತು. ಒಂದು ಕನಸಿನ ಮನೆ ಅಂತ ಕರಿಬೋದು ಅಲ್ವಾ? ಓಕೆ. ಹೀಗೆ ಸಕಲೇಶ್ಪುರ ಎಲ್ಲ ತುಂಬಾ ಚೆನ್ನಾಗಿದೆ. ಹೆಂಗೆ ನಿಮಗೆ? ನೀವೆಲ್ಲ ಇಲ್ಲೇ ಇದ್ದಿದ್ದಲ್ಲ? ಬೆಳೆದಿದ್ದೆಲ್ಲ ಇಲ್ಲೇ ನಾನು. ಮತ್ತೆ ಎಜುಕೇಶನ್ ಆಗಿ ವರ್ಕ್ ಮಾಡಿ ಈಗ ಸದ್ಯಕ್ಕೆ ಕಾಸರಗೋಡಲ್ಲಿ ಇರೋದು. ಓಕೆ. ಓಡಾಟ ಎಲ್ಲ ಬರ್ತಾ ಇರ್ತೇವೆ ನಾವು. ಯಾವ ಎಷ್ಟು ದಿನಕ್ಕೊಂದ್ಸಲ ಬರ್ತೀರಾ? ಈಗ ಮಕ್ಕಳಿಗೆ ಸ್ಕೂಲ್ ಇರುವಾಗ ಅಷ್ಟು ಬರಕ್ಕಾಗಲ್ಲ. ಅದರ್ವೈಸ್ ಹಾಲಿಡೇಸ್ಗೆಲ್ಲ ಬಂದು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀರಾ? ಓಕೆ. ಮನೆ ಎಲ್ಲ ಕಟ್ಟಾಯ್ತು. ಮನೆ ಕಟ್ಟಿದ್ಮೇಲೆ ಅದಕ್ಕೊಂದು ಇಂಟೀರಿಯರ್ ಬೇಕು ಅಲ್ವಾ? ಸೊ ಸಕಲೇಶ್ಪುರದಲ್ಲಿ ನಾವು ಬ್ರಿಕ್ ಆ್ಯಂಡ್ ಫ್ಲೈಯರ್ನ ಕರೆಸ್ಬೇಕು ಅನ್ನೋ ಆಲೋಚನೆ ಹೇಗೆ ಬಂತು ನಿಮಗೆ? ಆ್ಯಕ್ಚುಲಿ ನಮಗೊಂದು ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ ಬೇಕಿತ್ತು. ಹಾಗೆ ರಿಸರ್ಚ್ ಮಾಡ್ತಾ ಇದ್ವಿ ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ ಎಲ್ಲ. ಆಗ ಈಗ ನಮ್ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಮನೆ ಕಟ್ಸಿದ್ರೆ ಇಂಟೀರಿಯರ್ ಸಿಗ್ತಾರೆ, ತುಂಬಾ ಆಪ್ಷನ್ ಇದೆ. ಆದ್ರೆ ನಮ್ಗೆ ಇದು ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಬಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅವ್ರು ಬಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರಿಸರ್ಚ್ ಮಾಡಿದಾಗ ನನ್ನ ಅತ್ತಿಗೆ ನಿಮ್ಮದು ಕನ್ನಡ ಕುವರ ಚಾನಲ್ ಯೂಟ್ಯೂಬ್
ನೋಡಿ ಇವರು ಬ್ರಿಕ್ ಅಂಡ್ ಫ್ಲೈ ಇಂಟೀರಿಯರ್ ನೋಡಿದ್ರು, ಸಜೆಸ್ಟ್ ಮಾಡಿದ್ರು. ನೀವು ನೋಡ್ಲಿಲ್ವಾ ನನ್ನ ಚಾನಲ್? ನೋಡಿದೆ. ಮತ್ತೆ ಅದೇ ನಿಮ್ದು ಯೂಟ್ಯೂಬ್ನ ಅವ್ರು ಶೇರ್ ಮಾಡಿದ್ಮೇಲೆ ನೋಡಿದ್ರಿ ನೀವು? ಎಲ್ಲ ನೋಡಿ ನಿಮ್ಮ ವರ್ಕ್ ಇಷ್ಟ ಆಯ್ತು. ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೆ, ಫಾಲೋ ಮಾಡ್ತಾ ಇದ್ರೆ ತಾನೆ. ಸೇಮ್. ಆಮೇಲೆ ಬ್ರಿಕ್ ಅಂಡ್ ಫ್ಲೈ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ನಾವು ಒಳಗಡೆ ಇದ್ದೀವಿ ಸಕಲೇಶ್ಪುರ ಅಂದಾಗ ಅವರು ಹೆಸಿಟೇಟ್ ಮಾಡಿಲ್ವಾ? ಇಲ್ಲ, ಇಮಿಡಿಯೇಟ್ ನನ್ನ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಮೆಸೇಜ್ ಮಾಡಿದಾಗ ಐ ಥಿಂಕ್ ವಿನಯ್ ಸರ್ ಅನ್ಸುತ್ತೆ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು. ನಾವೊಂದು ಡೇಟ್ ಹೇಳಿದ್ವಿ, ಆಕ್ಚುಲಿ ನಾವು ಕಾಸರಗೋಡಿಂದ ಇಲ್ಲಿ ಬರ್ತಾ ಇದ್ವಿ, ಬಂದು ಮಾಡಬೇಕು ಅಂತ. ಅವರು ಬಂದರು, ಚಂದನ್ ಮತ್ತೆ ಅವ್ರ ಟೀಮ್ ಬಂತು, ನೋಡ್ಕೊಂಡೆಲ್ಲ ಹೋಗಿ ಮತ್ತೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ರ? ಇಮಿಡಿಯೇಟ್ ಅಲ್ಲ, ಸ್ವಲ್ಪ ಟೈಮ್ ತಗೊಂಡ್ರು. ಮತ್ತೆ ವಾಟ್ ಅಬೌಟ್ ಡಿಸೈನ್ ಮಾಡಿದ್ಯಾರು ಮನೆಯದೆಲ್ಲ? ಇನ್ಪುಟ್ ಯಾರು ಕೊಟ್ಟರು, ನೀವಾ ಹಸ್ಬೆಂಡಾ ಯಾರು ಜಾಸ್ತಿ? ಇಟ್ಸ್ ಕಂಬೈನ್ಡ್ ಪ್ಲಾನ್, ಇಬ್ರು ಸೇರಿ ಮಾಡಿರೋದು. ಓಕೆ. ಏನು ನಿಮ್ಮ ತಲೆಯಲ್ಲಿ ಇದ್ದಿದ್ದೇನು, ಯಾವ ಥರ ಮನೆ ಬೇಕು ಅಂತ ಇತ್ತು ನಿಮ್ಮ ಮೈಂಡಲ್ಲಿ? ಇಂಟೀರಿಯರ್ ಮನೆ ಓಕೆ ಸೂಪರ್ ಆಗಿ ಮಾಡ್ಬಿಟ್ಟಿದ್ರ ಕೇರಳ ಸ್ಟೈಲಲ್ಲಿ. ಇಂಟೀರಿಯರ್ ಅಂತ ಬಂದಾಗ ಸ್ವಲ್ಪ ಹಾಲ್ ಹೈ ಸೀಲಿಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಎಲ್ಲ ಇತ್ತು. ಸ್ಪೇಸಿಯಸ್ ಆಗಿ ಬರಬೇಕು. ಓಕೆ ಓಕೆ. ಕಿಚನ್ ಸ್ವಲ್ಪ ಈಗ ಕಿಚನ್ ದೊಡ್ಡದೇ ಇದೆ ರೀ. ಓಕೆ, ಅದಕ್ಕೆ ತಕ್ಕಾಗ್ದು ಬರಬೇಕು ಡಿಸೈನ್, ಕಲರ್, ವಾರ್ಡ್ರೋಬ್ ಎಲ್ಲ ಯೂನಿಕ್ ಬೇಕು, ಯೂನಿಕ್ ಬೇಕು ಅಂತ. ಬಟ್ ನೀವು ಕಲರ್ ಎಲ್ಲ ಸ್ವಲ್ಪ ಮೈಲ್ಡ್ ಕಲರ್ ಚೂಸ್ ಮಾಡಿದ್ದೀರಾ, ಗ್ರೇ, ವೈಟ್ ಅಷ್ಟೇ. ಅದೇ ಇಷ್ಟ ನಿಮಗೆ? ಅದೇ ಇಷ್ಟ, ತುಂಬಾ ಹೆವಿ ಕಲರ್ ಇಷ್ಟ ಇಲ್ಲ. ಓಕೆ. ಆಮೇಲೆ ವಾಟ್ ಅಬೌಟ್ ವರ್ಕ್? ಜನ ಇಷ್ಟು ಒಳಗಡೆ ಬರ್ಬೇಕಲ್ಲ, ಅವರು ಕಾರ್ಪೆಂಟರ್ ಎಲ್ಲ ಬಂದು ವರ್ಕ್ ಮಾಡಿದ್ರ? ಚೆನ್ನಾಗಿ ಕ್ವಿಕ್ ವರ್ಕ್ ನಡೀತಾ? ತುಂಬಾನೇ ಹೇಳ್ಬೋದು. ಕಾರ್ಪೆಂಟರ್ಸ್, ಬ್ರಿಕ್ ಅಂಡ್ ಫ್ಲೈ ಕಾರ್ಪೆಂಟರ್ಸ್ ಅಮೇಸಿಂಗ್, ಅವ್ರದ್ದು ಒಳ್ಳೆ ಜನನ? ಒಳ್ಳೆ ಜನ. ಓಕೆ ಓಕೆ. ಆಮೇಲೆ ಮನೆ ಓಪನಿಂಗ್ ಮಾಡಿದ್ರಲ್ಲ ಅವಾಗ ಫ್ಯಾಮಿಲಿ, ಅವಾಗ ಮುಗ್ದೋಗಿತ್ತ ವರ್ಕ್? ಮುಗ್ದಿತ್ತ? ಏನ್ ಹೇಳಿದ್ರು ಫ್ಯಾಮಿಲೀಸ್ ಎಲ್ಲ? ಎಲ್ಲ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ರಿವ್ಯೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ರೆಕಮೆಂಡ್ ಮಾಡಿದ್ದೀರಾ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೆ? ಮಾಡಿದೀವಿ. ಇವರಿಗೆ ಕೆಲಸ ಅಂತ ಯಾರು ಅಂತ ಕೇಳಿದಾಗ ಹೇಳಿದೀವಿ, ಬ್ರಿಕ್ ಅಂಡ್ ಫ್ಲೈ ಅವರು ಇಂಟೀರಿಯರ್ಸ್ ಅಂತ. ಆಮೇಲೆ ಏನು ಇವತ್ತು ನೀವು ಬಜೆಟ್ ಇದೆಯಲ್ಲ ನಿಮ್ದು, ಖರ್ಚು ಮಾಡಿದ್ದೀರಾ, ನಿಮಗೆ ಕರೆಕ್ಟಾಗಿ ಖರ್ಚು ಮಾಡಿದೀವಿ ಅಂತ ಇದೆಯಾ? ವರ್ತ್ ಅನ್ಸುತ್ತಾ ನಿಮಗೆ? ವರ್ತ್ ಅಂತ ಅನ್ಸುತ್ತಾ? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಬ್ರಿಕ್ ಅಂಡ್ ಫ್ಲೈ ಅವರಿಗೆ ವರ್ಕ್ ಕೊಡ್ಬೋದಾ? ನಿಮ್ಮ ಮಾತಲ್ಲಿ ಹೇಳಿ, ನೀವು ಹೇಳಿ. ಡೆಫಿನೆಟ್ಲಿ ಕೊಡ್ಬೋದು. ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ತಾರಾ? ಮಾಡ್ತಾರೆ, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಾಗಿ ಅವರು ಮಾಡ್ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ವಿಚ್ ಇಸ್ ಯುವರ್ ಬೆಸ್ಟ್, ಒಂದು ಬೆಸ್ಟ್ ಪೋರ್ಷನ್ ಅಂತ ಹೇಳ್ಬೇಕಂತಂದ್ರೆ? ಒಂದು ಕಿಚನ್ ಚೆನ್ನಾಗಿ ಬಂದಿದೆ. ಓಕೆ. ಮತ್ತೆ ಸೆಕೆಂಡ್ ಅದು ಒಂದು ಮೇಲಿದ್ದು ಮಾಸ್ಟರ್ ಮೇಲೆ ಒಂದು 1 ಬೆಡ್ರೂಮ್ ಅಲ್ಲಿ ಅದು ಬೇ ಏರಿಯಾ ಒಂದು ಮಾಡಿದೀವಿ. ಬೇ ಏರಿಯಾ ಮಾಡಿದ್ದಾರೆ, ಫಾರೆಸ್ಟ್ ವ್ಯೂ ಸಿಗುತ್ತೆ ನಮಗೆ. ಓಕೆ, ದಟ್ಸ್ ವೆರಿ ಗುಡ್ ಅಂತ ಹೇಳ್ತೀರಾ. ಹಾಗಾದ್ರೆ ನಮ್ಮ ಬ್ರಿಕ್ ಅಂಡ್ ಫ್ಲೈ ಅವರಿಗೆ ಒಂದು ಥಮ್ಸ್ ಕೊಡ್ಬೋದಾ? ಕೊಟ್ಬಿಡಿ, ಒಂದು ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ನೀನು ಕೊಟ್ಬಿಡೋ ಹಂಗೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ವಿನಯ್ ಸರ್, ಮೇಲೆ ಹೋಗ್ಬಿಡೋಣ. ಎಸ್ ಸರ್. ಸೊ ಇಲ್ಲೊಂದು ಸಿವಿಲ್ ವರ್ಕ್ ಇದೆ. ಸಿವಿಲ್ ವರ್ಕ್ ಇದೆ ಸರ್. ನಿಮ್ಮ ಫರ್ನಿಚರ್ ಟೀಕಲ್ಲಿ ನೋಡಿದ್ದೀರಾ? ಹೌದು. ಸೊ ಇವು ರೈಲಿಂಗ್ಸ್ ಬಿಟ್ಟಿರ್ತಾರ, ಸ್ಟಾಪರು ನಿಮಗೆ SS ಕಾಂಬಿನೇಷನಲ್ಲಿ ಟೀಕಲ್ಲೇ ಮಾಡ್ಕೊಂಡಿದ್ದಾರೆ. ಏನು ಹ್ಯಾಂಡ್ ರೈಲಿಂಗ್ಸ್ ಬರುತ್ತೆ, ಫುಲ್ ಟೀಕಲ್ಲೇ ಬಂದಿದೆ ನೋಡಿ ಸರ್. ಎಲ್ಲ ಟೀಕೆ ಅಲ್ವಾ ಸರ್? ಒರಿಜಿನಲ್ ಟೀಕ್ ಸರ್ ಇದು. ಸರ್ ಶ್ಯಾಂಡಿಲಿಯರ್ ಬಗ್ಗೆ ಹೇಳಿ ಸರ್. ಶ್ಯಾಂಡಿಲಿಯರ್ ಬಟರ್ಫ್ಲೈ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ತೋರಿಸಿದ್ವಲ್ಲ ನಾವು, ಸೇಮ್ ಡಿಸೈನ್ಸ್ ಕೊಟ್ಟಿದ್ವಿ ನಾವು. ಅವ್ರ ಅದೃಷ್ಟಕ್ಕೆ ಸಿಕ್ತು ಆ ಡಿಸೈನ್ಸ್, ಅದನ್ನ ಪ್ರಕಾರ ಮಾಡಿಸಿದ್ವಿ ನೋಡಿ. ವೆರಿ ನೈಸ್. ಇನ್ನೆಲ್ಲ ಮಂಗಳೂರಿಂದ ತಂದ್ರು ಅನ್ಸುತ್ತೆ ಸರ್ ಅಲ್ವಾ? ಇಲ್ಲ ಬೆಂಗಳೂರು ಸರ್. ಬೆಂಗಳೂರು ಇದೆಯಾ? ಲೈಟ್ಸ್ ಎಲ್ಲ ಬೆಂಗಳೂರು. ಸೊ ಟೀಕು ನಿಮಗೆ ಮರದ ಮೆಟೀರಿಯಲ್ಸ್ ಎಲ್ಲ ಕಾಸರಗೋಡು. ಎಸ್. ಮೇಲೆ ಹೋಗೋಣ ಸರ್. ಮೇಲೆ ಹೋಗೋಣ. ಅದಕ್ಕೆ ಮುಂಚೆ ವೀಕ್ಷಕರು ನಾವು ಟೆಕ್ಸ್ಚರ್ ಪೇಂಟ್ ತೋರಿಸ್ಬಿಡೋಣ. ನಾವು ಮುಟ್ಟಿ ಸರ್ ಇದು ಹೆಂಗಿದೆ. ನೀವು ಮಾಡಿರೋದಾ? ಸೌಂಡ್ ನೋಡಿ ಸರ್, ಇದು ಮ್ಯಾಟ್ ಸರ್. ಇದು ಅಪೋಲ್ಸ್ಟ್ರಿ ಥರ ಇದೆ. ಅಪೋಲ್ಸ್ಟ್ರಿ ಮ್ಯಾಟ್ ಫ್ಯಾಬ್ರಿಕ್ ಹಾಕಿರ್ತೀವಿ ಗೊತ್ತಾ, ಆ ರೀತಿ ಇದೆ ಟೆಕ್ಸ್ಚರ್ ಪೇಂಟು. ಓ ಮೈ ಗಾಡ್. ಏನು ಸರ್ ಇದು, ಏನು ಹೇಳ್ತಾರೆ ಇದಕ್ಕೆ? ಸರ್ ಇದೊಂದು ಪ್ಯಾಟರ್ನ್ ಬರುತ್ತೆ ಟೆಕ್ಸ್ಚರ್ ಪೇಂಟ್ ನಿಮಗೆ. ಡಿಸೈನ್ಸ್ ಅಲ್ಲಿ ಕೊಟ್ಟಿದ್ವಿ ಇದು. ಓಕೆ. ಸೊ ಏಷ್ಯನ್ ರಾಯಲ್ ಇದು. ಓಕೆ. ಹೆಂಗಿದೆ ಕೆಲಸ, ಹೆಂಗಿದೆ ನೋಡಿ. ಸರ್ ಒಂಥರ ಬಟ್ಟೆ ಹಚ್ಚಿದಂಗೆ, ಬಟ್ಟೆ ಫ್ಯಾಬ್ರಿಕ್ ಹಾಕ್ದಂಗೆ ಆಗಿದೆ. ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ. ಮುಂದೆ ಹೋಗಿ ಸರ್, ತೋರಿಸ್ತಾ ಹೋಗೋಣ ಹಂಗೆ. ಸೌಂಡ್ ನೋಡಿ ಸರ್. ಹಾಂ ವೀಕ್ಷಕರೇ ನೋಡಿ, ಇದು ನೋಡಿ, ಇದು ವುಡ್. ಈ ಸೌಂಡ್ ನೋಡಿ. ನೀವು ಮ್ಯಾಟ್ ಅಥವಾ ರಗ್ ಮೇಲೆ ರಗ್ಗನ್ನು ಇದು ಮಾಡಿದ್ರೆ ನಿಮಗೆ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಇದೆ ನೋಡಿ. ವೀಕ್ಷಕರು ಏನಕ್ಕೆ ಸೌಂಡ್ ತೋರಿಸ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ನೀವು ಟಚ್ ಆ್ಯಂಡ್ ಫೀಲ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸೌಂಡ್ ಮುಖಾಂತರ ಆದರೂ ನಿಮಗೆ ಮೆಟೀರಿಯಲ್ ಯಾವ ರೀತಿ ತೋರ್ಸೋಕ್ಕೋಸ್ಕರ ಫೀಲ್ ಆಗಲಿ. ಕನ್ನಡ ಕೋರದಿಂದ ಆದರೂ ನಿಮ್ಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ, ಗೊತ್ತಾಗುತ್ತೆ ನೋಡಿ ಸರ್. ನೋಡಿ ಇವೆಲ್ಲ ಒಂಥರ ಬಟ್ಟೆ. ಏನು ಸರ್ ನೀವು 5 lakhಲ್ಲಿ 50 ಲಕ್ಷದ ಕೆಲಸ ಮಾಡಿಬಿಟ್ಟಿದ್ದೀರಾ? ಇವೆಲ್ಲ ಏನು ಕಮ್ಮಿನ ಸರ್ ಇದು? ಇದೆಲ್ಲ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ನಾನು ಯಾವುದೇ ನಮ್ಮ ಇಂಟೀರಿಯರ್ ಇದು ಮಾಡೇ ಇಲ್ಲ. 250 ರೂಪಾಯಿ ಆಗುತ್ತೆ ಸ್ಕ್ವೇರ್ ಫೀಟ್ ವೀಕ್ಷಕರೇ. 250. ಹಾಂ, ಬಟ್ ಲೋಕಲ್ ನಾವು ಪೇಂಟರ್ಸ್ನ ಹೈರ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಕಮ್ಮಿ ಬಿತ್ತು ನಮಗೆ, ಲೇಬರ್ ಸ್ವಲ್ಪ ಕಮ್ಮಿ ಇದೆ ಇಲ್ಲಿ. ಬಟ್ ನಾವು ಈ ರೀತಿ ಕೆಲಸ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋರು ಸಿಗ್ತಾರಾ ಅಂತ ನಾವು ನೋಡಿದ್ವಿ. ಬಟ್ ಆರ್ಟಿಸ್ಟ್ ಚೆನ್ನಾಗಿ ಮಾಡ್ಕೊಟ್ಬಿಟ್ಟು ಹೋದ್ರು. ಓಕೆ. ಸೊ ನೋಡಿ ವೀಕ್ಷಕರೇ, ಆ್ಯಂಡ್ ಸರ್ ಹೇಳ್ದಂಗೆ ಸಕಲೇಶ್ಪುರದಲ್ಲಿ ವೆಂಟಿಲೇಷನ್ ಕೊಡ್ದಿದ್ರೆ ಹೇಗೆ 1 2 3 ದೊಡ್ಡದಾಗಿರುವಂತಹ ವಿಂಡೋಗಳು. ಆ್ಯಂಡ್ ಇದು ಸರ್? ಹಾಂ ಸರ್, ಶ್ಯಾಂಡ್ಲಿಯರ್ ಬಟರ್ಫ್ಲೈ ಲೈಟ್ಸ್ ಕೆಳಗಡೆ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ವಲ್ಲ, ಡಿಸೈನಲ್ಲಿ ಕೊಟ್ಟಿದ್ವಿ. ಸಿಕ್ತು
ಕ್ಲೈಂಟ್ ಅದೃಷ್ಟ ಚಿಕ್ಕಪೇಟೆಯಲ್ಲಿ ಪ್ರೊಕ್ಯೂರ್ ಮಾಡಿಸ್ಕೊಂಡು ಪ್ರಿಕರ್ ಮಾಡಿಕೊಟ್ರಿ. ಸರ್ ಮೇಲ್ ಬಂದಾಗ ಏನೇನಿದೆ ಇಲ್ಲಿ? ಸರ್ ಮೇಲ್ಗಡೆ ಬಂದರೆ ನಿಮಗೆ ಬೆಡ್ರೂಮ್ ಇದೆ, ಬೆಡ್ರೂಮ್ ವಾರ್ಡ್ರೋಬ್ಸ್ ಮಾಡಿದ್ದೀವಿ. ಓಕೆ, ಸೊ ಅದನ್ನ ವೀಕ್ಷಕರು ತೋರಿಸ್ಬಿಡೋಣ. ಎಷ್ಟು ಬೆಡ್ರೂಮ್ ಇದೆ ಇಲ್ಲಿ? ಸರ್ ಇಲ್ಲಿ 2 ಬೆಡ್ರೂಮ್ ಇದೆ ಸರ್. 2 ಬೆಡ್ರೂಮ್ ಇದೆ. ಬನ್ನಿ ಸರ್ ತೋರಿಸ್ಬಿಡೋಣ. ಬನ್ನಿ ಸರ್, ಬನ್ನಿ. ಸರ್ ನೀವು ಹೋಗಿನ ಮುಂಚೆ ಒಂದು ನಿಮಿಷ ಸರ್, ಹಾಂ ಸರ್. ಇದು ಒಂಥರ ಸ್ಲ್ಯಾಂಟ್ ಅಲ್ವಾ ಸರ್ ಇದು? ಹಾಂ ಸರ್, ಇಲ್ಲೆಲ್ಲ ಈ ರೀತಿನೇ ಕೊಡ್ತಾರೆ, ಬಿಕಾಸ್ ಮಳೆ ಜಾಸ್ತಿ ಇರುತ್ತಲ್ವಾ ಸರ್. ಮಳೆ ನೀರು ಕೆಳಗಡೆ ಬೀಳಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಈ ರೀತಿನೇ ಸ್ಟ್ರಕ್ಚರ್ ಮಾಡ್ಕೋತಾರೆ. ಸ್ಲ್ಯಾಂಟೇ ಇರಬೇಕು. ಹಾಂ, ಏನಕ್ಕಂದ್ರೆ ನಿಮ್ಮ ಬಿದ್ದಿರೋ ನೀರೆಲ್ಲ ಕೆಳಗಡೆ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಲೇ ನೀರು ನಿಂತ್ಕೊಂಡ್ಬಿಟ್ರೆ ಲೀಕೇಜ್ ಸ್ಟಾರ್ಟ್ ಆಗುತ್ತೆ, ಡ್ಯಾಂಪ್ನೆಸ್ ಬರುತ್ತೆ. 100% ಸರ್. ಓಕೆ, ಈ ಕಡೆ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮು ವೀಕ್ಷಕರೇ, ಮಾಸ್ಟರ್ ಬೆಡ್ರೂಮಲ್ಲಿ ನಿಮ್ಗೊಂದು ಬೇ ವಿಂಡೋ ಸಮೇತ ವಾರ್ಡ್ರೋಬ್ಸ್ ಮಾಡಿದ್ದೀವಿ. ಸೊ ಟೋಟಲ್ ಬಂದ್ಬಿಟ್ಟು ನಿಮ್ಗೆ ಒಂದು 9 ಫೀಟ್ ಇದೆ ಸರ್. ಇದು ಬೇ ವಿಂಡೋ ತೋರಿಸ್ತೀನಿ ರೀ ಸರ್. ನೋಡಿ ಸರ್, ಬೇ ವಿಂಡೋ ವ್ಯೂ ನೋಡಿ, ಹಿಂದೆಗಡೆ ನೋಡಿ ವೀಕ್ಷಕರೇ, ಕಾರ್ಡ್ ವ್ಯೂ, ಫಾರೆಸ್ಟ್ ವ್ಯೂ ಕರೆಕ್ಟ್ ಇದೆ ಸರ್ ಬೇ ವಿಂಡೋ ಮಾಡಕ್ಕೆ. ವೀಕ್ಷಕರೇ, ಮನೆ ನೋಡಿದ್ರೆ ಇಲ್ಲಿ ಸಕಲೇಶ್ಪುರದೆಲ್ಲ ತೋಟ ತೊಗೊಂಡು ಸೆಟ್ಲ್ ಆಗ್ಬಿಡ್ತೀರಾ. ಈ ಮನೆ ನೋಡಿದ್ರೆ ತಗೊಂಡು ನಿಮ್ ಕರ್ಸ್ಬಿಟ್ಟು ಇಂಟೀರಿಯರ್ ಮಾಡ್ಕೊಂಡು ಆರಾಮ್ ಸೆಟ್ಲ್ ಸರ್. ಇದ್ರ ಬಗ್ಗೆ ಬಂದ್ಬಿಟ್ಟು ಟೋಟಲ್ 9.5 ಫೀಟ್ ವರ್ಗೂ ಬರುತ್ತೆ ನಿಮಗೆ. ಸೊ ಇಲ್ಲೊಂದು ಬೇಸ್ ವಿಂಡೋ ಕೊಟ್ಕೊಂಡಿದ್ದೀವಿ, ಪೂರ್ತಿ ಪ್ಲೇನ್ ವೈಟ್ ಮ್ಯಾಟ್ ಲ್ಯಾಮಿನೇಟಲ್ಲಿ ಕೊಟ್ಟಿರೋದು. ವೈಟ್ ಮ್ಯಾಟ್ ಲ್ಯಾಮಿನೇಟು ಅರೌಂಡ್ ನಿಮಗೆ 1-1.5 ಅಡಿ ಹ್ಯಾಂಡಲ್ಸ್ ಇದೆ. ಸೊ ವೈಟ್ ಮ್ಯಾಟ್ ಲ್ಯಾಮಿನೇಟ್ ಜೊತೆಲಿ ಅರೌಂಡ್ 1.5 ಫೀಟ್ದು ಇದು ತುಂಬ ಚೆನ್ನಾಗಿದೆ ಸರ್. ಇದು ಒಳಗಡೆ ನೋಡೋಣ ಫ್ಯಾಬ್ರಿಕ್ ಫಿನಿಶ್ ವೀಕ್ಷಕರೇ, ಮಾಡ್ಯುಲರ್ ಏನು ನೋಡಿದ್ದೀರಾ ನಮ್ಮ ವೀಡಿಯೋಸಲ್ಲಿ, ಫ್ಯಾಬ್ರಿಕ್ ಫಿನಿಶ್ ಕೊಡ್ತೀವಿ, ಎಲ್ಲೂ ವೈಟ್ ಕೊಡಲ್ಲ ಇನ್ಸೈಡ್ ನಿಮಗೆ. ಓಕೆ, ಸೊ ನಿಮ್ಮ ಪ್ರೊಫೈಲ್ ಯೂಸ್ ಮಾಡಿದಾಗ ವುಡನ್ ಲ್ಯಾಮಿನೇಟ್ಸ್ ಕೊಡ್ತೀವಿ. ಕಾಂಬಿನೇಷನ್ ಫ್ಯಾಬ್ರಿಕ್ ಅವ್ರು ವುಡನ್ ತಗೊಳ್ಳಿ, ನಿಮ್ಮ ಚಾಯ್ಸು. ಕರ್ನಾಟಕ ವೀಕ್ಷಕರಿಗೆ ಯಾವತ್ತೂ ಜಾಸ್ತಿ ಚಾರ್ಜ್ ಮಾಡೋದಿಲ್ಲ ನಾವು, ಯಾವುದು ಅಡಿಷನಲ್ ಚಾರ್ಜ್ ಇಲ್ಲ. ಪ್ರಾಡಕ್ಟ್ ಕಮ್ಮಿ ಪ್ರೈಸಲ್ಲಿ. ಸೂಪರ್. ಆ ಕಡೆ ಓಪನ್ ಮಾಡಿ, ಹಾಗೆ ಕ್ಲೋಸ್ ಮಾಡಿ ಸರ್. ಇದು ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್? ಇಲ್ಲ 100% ಸರ್. ಸಾಫ್ಟ್ ಕ್ಲೋಸ್ ಬಂದ್ಬಿಟ್ಟು ಡಿಫಾಲ್ಟ್ ರೂಲ್ ಆಗ್ಬಿಟ್ಟಿದೆ, ತಮ್ಮ ರೂಲ್ ಆಗ್ಬಿಟ್ಟಿದೆ ಇಂಟೀರಿಯರ್ಸ್. ಓಕೆ, ಸಾಫ್ಟ್ ಕ್ಲೋಸ್ ಇಲ್ಲದೇ ಕೊಡೋಕ್ಕಾಗಲ್ಲ ಇಂಟೀರಿಯರ್. ಸರಿ. ಓಕೆ, ಹಾಂ ಸರ್. ಓಕೆ, ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಹ್ಯಾಂಗರ್ ಬರುತ್ತೆ, ಡ್ರಾವರ್ ಬರುತ್ತೆ, ಶೆಲ್ಫ್ಸ್ ಬರುತ್ತೆ. ಓಕೆ, ವೆರಿ ನೈಸ್. ಆ ಕಡೆ ಇಲ್ಲಿ ವೀಕ್ಷಕರಿಗೆ ನಾವು ತೋರಿಸ್ಬಿಡೋಣ ಇದು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ಇದು ಅಡ್ಜಸ್ಟಬಲ್ ಕ್ಲಿಪ್ಸ್ ತೆಗಿಬಿಟ್ರೆ ನಿಮಗೆ ಕ್ಲೀನಾಗಿ ಇದನ್ನ ಕೆಳಗಡೆ ತೆಗಿಬೋದು ಸರ್. ತೆಗಿಬೋದು, ಇದನ್ನ ತೆಗಿಬಿಟ್ಟು ಇದನ್ನ ಹಂಗೆ ಇಡ್ಬೋದು. ಬಿಕಾಸ್ ಮೇಲ್ಗಡೆ ನಾವು ಒಂದು ಇದು ಕೊಟ್ಟಿದ್ದೀವಿ, ಹ್ಯಾಂಗರ್ ರೋಡ್ ಕೊಟ್ಟಿದ್ದೀವಿ. ಸೊ ದೊಡ್ಡ ಬಟ್ಟೆ ಅವ್ರು ಇಟ್ಕೋಬೇಕು ಅಂದ್ರೆ ಐರನ್ ಮಾಡ್ಕೊಂಡು ಹ್ಯಾಂಗರ್ ರೋಡಲ್ಲಿ ಹಾಕೋಬೋದು. ಇದನ್ನ ಕ್ಲೀನಾಗಿ ತೆಗೆದ್ಬಿಟ್ಟು ಕೆಳಗಡೆ ಹಾಕೋಬೋದು. ಒಳ್ಳೆ ಐಡಿಯಾ ಸರ್ ಇದು. ಎಸ್ ಸರ್. ಇಂಜಿಸ್ ಎಲ್ಲ ಯಾವುದು, ಯಾವ ಕಂಪ್ನಿದು ಸರ್? ಎಟಿಚು, ಎಪ್ಕೋ ಬರುತ್ತೆ ನಿಮಗೆ. 2 ಆಪ್ಷನ್ ಇದೆ. ಎರಡರಲ್ಲಿ ಯಾವ್ದಾದ್ರು ತಗೋಬೋದು. ಹಾಫ್ಲೇ ಬೇಕಾದ್ರೆ ಹಾಫ್ಲೇ ಹಾಕ್ಕೊಡ್ತೀವಿ. ಯಾವ್ದು ಬೇಕಾದ್ರೆ ಕೊಡ್ತೀವಿ. 100%. ನೋಡಿ ವೀಕ್ಷಕರೇ, ತುಂಬ ದೊಡ್ಡದಾಗಿದೆಯಲ್ಲ ಸರ್ ವಾರ್ಡ್ರೋಬ್? ತುಂಬ ದೊಡ್ಡದಾಗಿದೆ ಸರ್. ಆ್ಯಂಡ್ ಈ ಕಡೆ ಏನು ಮಾಡಿದ್ರೆ, ಈ ಕಡೆ ಸೇಮ್ ಲ್ಯಾಮಿನೇಟ್ ನಾವು ಏನು ಯೂಸ್ ಮಾಡಿದ್ದೀವಿ ವಾರ್ಡ್ರೋಬ್ಸ್ಗೆ, ಅದೇ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡು ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ದೀವಿ. ಮ್ಯಾಟ್ ವೈಟಲ್ಲಿ ಸಿಂಪಲ್ ಸ್ಟಡಿ ಯೂನಿಟು. ಬ್ಲ್ಯಾಕ್ ನಾಬ್ 100%. ವೈಟ್ಗೆ ಬ್ಲ್ಯಾಕ್ ನಾಬ್ಸ್ ಕಾಂಬಿನೇಷನ್ ಚೆನ್ನಾಗಿದೆ. ಎಸ್ ಸರ್. ನೋಡಿ ವೀಕ್ಷಕರೇ, ಹೊರಗಡೆ ಎಲ್ಲ ಮಳೆ ಬರ್ತಾ ಇದೆ, ಒಳ್ಳೆ ವೈಬ್ ಇದೆ ಮಾತ್ರ ಇಲ್ಲಿ. ನಿಜ ಸರ್. ಸರ್ ಕೆಳಗಡೆ ಕೊಟ್ಟಿದ್ದೀವಲ್ಲ ಟೀಕ್, ಕಾಸರಗೋಡಿಂದ ಪ್ರೊಕ್ಯೂರ್ ಮಾಡೋದು. ಸೇಮ್ ನಿಮಗೆ ಅದೇ ಇದು ಸರ್. ಅಲ್ಲಿ ಮ್ಯಾಟ್ ಇತ್ತು, ಇಲ್ಲಿ ಶೈನ್ ಕೊಟ್ಟಿದ್ದೀರಾ. ಶೈನ್ ಅಂದರೆ ಸೇಮ್ ಅದು ನಿಮ್ಗೆ ಅದೇ ಬರುತ್ತೆ, ಪಾಲಿಶ್ ಮೇಲೆ ಅಲ್ವಾ, ಫಿನಿಶಿಂಗ್. ನೋಡಿ ವೀಕ್ಷಕರೇ, ಸೇಮು. ಸೊ ಆಲ್ಮೋಸ್ಟ್ ಒಂದು 2 ಲಕ್ಷ ಇದಕ್ಕೆ ಖರ್ಚಾಗ್ಬಿಟ್ಟಿದೆ ಸಪ್ರೇಟ್ ಆಗಿ. ಬಟ್ ಇಲ್ಲಿ ಸ್ಟೋರೇಜ್ ಇಲ್ಲ ಇದ್ರಲ್ಲಿ ನಿಮ್ಮ ಕೆಳಗಡೆ. ಇದು ನಾರ್ಮಲ್ ಕಾಟ್ ಬರುತ್ತಲ್ವ, ಆ ರೀತಿ ಇದೆ. ಅದ್ರ ಕೆಳಗಡೆ ಸ್ಟೋರೇಜ್ ಇತ್ತು ನಿಮಗೆ. ಹೌದು ಕರೆಕ್ಟ್. ನೋಡಿ ಏನು ಬೆಡ್ರೂಮ್. ಎಸ್ ಸರ್. ಈ ಕಡೆ ಬನ್ನಿ ಸರ್. ಈ ಕಡೆ ನಾವು ವಾರ್ಡ್ರೋಬ್ಸ್ ತೋರ್ಸೋಣ, ನೇಚರ್ ತೋರ್ಸೋಣ, ನಮ್ಗೆ ಗೊತ್ತಾಗ್ತಿಲ್ಲ. ಆ ಕಡೆ ಒಂದ್ಸಲಿ ಪ್ಯಾನ್ ಮಾಡ್ಬಿಡಿ ಸರ್. ನೋಡಿ ವೀಕ್ಷಕರೇ, ನೋಡಿ ಸರ್, ಮಂಗಳೂರು ಹಂಚಿನ ಮನೆ ಎಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಹೆಂಗಿದೆ ನೋಡಿ ಹೊರಗಡೆ. ನೇಚರ್ ಫಿನಿಶಿಂಗ್ ಹೇಳ್ತಾ ಇದ್ದೀನಿ ನಾನು. ಸೊ ಏನಪ್ಪ ಬರೀ ಇವರು ಇದ್ರ ವಿಡಿಯೋಸ್ ಹಾಕ್ತಾರೆ ಅನ್ಕೊಂಬೇಡಿ, ನೇಚರ್ನ ಎಂಜಾಯ್ ಮಾಡಲಿ ನಮ್ಮ ವೀಕ್ಷಕ. ಮಾಡಿ ಬ್ರಿಕ್ ಅಂಡ್ ಫ್ರೈ ಜೊತೆ ಬಂದ್ರೆ ಎಲ್ಲರೂ ಎಂಜಾಯ್ ಮಾಡಲಿ ಸರ್. ನೋಡಿ ಸರ್, ಇವಾಗ ಇಲ್ಲೊಂದು ಸಿಂಗಲ್ ವಾರ್ಡ್ರೋಬ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಂಬಿನೇಷನ್ ನಿಮ್ಗೆ ಮ್ಯಾಟ್ ಸೆಂಟ್ರಲ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಕ್ಯಾಪಚಿನೋ ಕಲರ್ ನಾವು ಕಿಚನ್ ಮಾಡಿದ್ವಿ, ಗ್ಯಾಪ್ನ ಇದೆ. ಹೌದು, ನೆನಪಿದೆ. ಹೌದು, ಆಕ್ರಿಲಿಕ್ ಅಲ್ಲಿ ಮಾಡಿದ್ವಿ. ಲ್ಯಾಮಿನೇಟ್ ಅಲ್ಲಿ ಕೊಟ್ಟಿದ್ವಿ ನಿಮಗೆ. ಓಕೆ. ಗ್ಲಾಸಿ ಮ್ಯಾಟ್, ಗ್ಲಾಸಿ ಮ್ಯಾಟ್ ಕಾಂಬಿನೇಷನ್. ಹಂಗೆ 1.5 ಅಡಿದು ನಿಮಗೆ ಹ್ಯಾಂಡಲ್ಸ್. ಓಪನ್ ಮಾಡಿ ಸರ್. ಇದು ಎಸ್ ಸರ್, ತುಂಬ ದೊಡ್ಡದು ಬರುತ್ತೆ. ತೋರಿಸ್ಬಿಡೋಣ ಹಂಗೆ 100%. ಈ ಕಡೆಯಿಂದ ತೋರಿಸ್ತೀನಿ ವೀಕ್ಷಕರಿಗೆ. ಇಲ್ಲಿ ಒಳಗಡೆ ಇದೆ, ನಾನು ಇಲ್ಲಿಂದ ತೋರಿಸ್ತೀನಿ ರೀ ಸರ್. ನೋಡಿ ಸರ್. ಸೊ ಇಲ್ಲಿ ಒಂದು ಡ್ರಾವರ್ ಕೊಟ್ಟಿದ್ದಾರೆ. ಎಸ್. ಮೇಲ್ಗಡೆ ಹ್ಯಾಂಗರ್ ಯೂನಿಟ್, ಮೇಲ್ಗಡೆ ಲಾಫ್ಟು. ಎಸ್ ಸರ್. ಚಿಕ್ಕದಾಗಿದೆ ಅಲ್ಲ ಸರ್? ಸೈಜ್ ಏನಿದೆ ಸರ್ ಇದ್ರದ್ದು? ಸರ್ ಸೈಜ್ ಬಂದ್ಬಿಟ್ಟು ಇದೊಂದು ನಿಮಗೆ 4 ಫೀಟ್ ಇದೆ ಸರ್. 4 ಫೀಟ್. ಸೂಪರ್ ಸರ್. ವೀಕ್ಷಕರೇ, ನಿಮಗೆ ನಾವು ಇದು ಎಜುಕೇಷನಲ್ ವೀಡಿಯೋಸು ಮಾಡ್ತೀವಿ. ಟೈಮ್ ಇಲ್ಲ, ಟೈಮ್ ಬಂದಾಗ ಎಜುಕೇಷನಲ್ ವೀಡಿಯೋಸ್ ಮಾಡ್ಕೊಡ್ತೀವಿ. ಸೊ ಫಿಟ್ಟಿಂಗ್ಸ್ ಅಂತ ಬಂದಾಗ ನಿಮಗೆ ನಾವು ಹ್ಯಾಫ್ಲೆ, ಎಟಿಚ್, ಎಪ್ಕೋ ಬಗ್ಗೆ ಎಲ್ಲ ಹೇಳಿದ್ವಿ. ಹೆಪೋ ಅಂತ ನೋಡಿ ವೀಕ್ಷಕರೇ, ಇದು ಹೆಪೋನಾ? ಹೆಪೋ ಅಂತ. ಓಕೆ. ಇದ್ರ ಬಗ್ಗೆ ದಯವಿಟ್ಟು ಗೂಗಲ್ ಮಾಡಿ ವೀಕ್ಷಕರೇ, ತಿಳ್ಕೊಳ್ಳಿ. ಇದು ಹೆಟಿಚ್ ಕಂಪನಿ ಅವರು ನಮ್ದೊಂದು ಇಂಡಿಯನ್ ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಆಗಿ ಮಾಡಿರುವಂಥ ಬ್ರ್ಯಾಂಡ್ ಇದು. ಹೆಪೋ. ಇದು ಹೆಟಿಚ್ ಅವ್ರ ಕಂಪ್ನಿನೇ ಇದು. ತುಂಬ ಚೆನ್ನಾಗಿ. ಏನಕ್ಕೆ ಹೆಪೋ ಬಗ್ಗೆ ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ಇಂಡಿಯನ್ ಕಂಪ್ನಿ ಜೊತೆ ಅವ್ರು ಟೈಅಪ್ ಆಗಿದ್ದಾರೆ. ಓಕೆ. ಸೊ ಯಾವತ್ತು ನಾವು ಇಂಡಿಯನ್ ಕಂಪನೀಸ್ಗೆ ಪ್ರಮೋಟ್ ಮಾಡ್ತೀವೋ, ನಮ್ಮಲ್ಲಿ ಕೆಲಸಗಳು ಜಾಸ್ತಿ ಸಿಗುತ್ತೆ ಜನರಿಗೆ, ನಮ್ಮ ಎಕಾನಮಿ ಬಿಲ್ಡ್ ಆಗುತ್ತೆ, ನಮ್ಮ ದೇಶಕ್ಕೆ ಇನ್ಕಮ್ ಜಾಸ್ತಿ ಬರುತ್ತೆ. ಒಳ್ಳೆ ಕೆಲಸ. ಸೊ ನೀವು ಅದಕ್ಕೆ ಹೆಪೋ ಅನ್ನೋದು ಕ್ವಾಲಿಟಿ, ಜರ್ಮನ್ ಕ್ವಾಲಿಟಿ ತೊಗೊಂಡು ಅದ್ರ ಜೊತೆ ಇಂಡಿಯನ್ ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ನೀವು ಹೆಪೋ ತೊಗೊಂಡ್ರೆ
ಇದು ಒಂದು ರೆಸ್ಪಾನ್ಸಿಬಲ್ ಡಿಸಿಷನ್ ಅಂತ ನಾವು ಅನ್ಕೊಂತೀವಿ. ತಪ್ಪ ಒಂದು ಲೈಕ್ ಸರ್. ಎಸ್ ಸರ್, ಲೈಕ್ ಅಲ್ವಾ, ಸೂಪರ್. ಆಮೇಲೆ ವೀಕ್ಷಕರೇ ನೋಡಿ, ಇಲ್ಲೊಂದು ಡಬಲ್ ಟೀ ಕುಡ್ ಬೆಡ್. ಎಸ್ ಸರ್, ಇದು ಆ್ಯಕ್ಚುಲಿ ಅವ್ರ ಮನೇಲಿ ಮುಂಚೆ ಇದ್ದಿದ್ದು ಅನ್ಸುತ್ತೆ. ಎಸ್ ಸರ್. ಇಷ್ಟೇ ಅಲ್ಲ, ಇಲ್ಲಿ ಒಂದು ನಿಮಗೆ ಇದು ಕೂಡ ಬರುತ್ತೆ ನೋಡಿ ಸರ್. ಇಲ್ಲಿ ಬನ್ನಿ. ಹಾಂ ಸರ್. ಸರ್ ಇಲ್ಲಿ ಬಾಲ್ಕನಿ ಇದೆ, ತೋರಿಸ್ಬಿಡೋಣ. ಎಸ್ ಸರ್. ವೀಕ್ಷಕರೇ ಬಾಲ್ಕನಿ ಕೆಳಗಡೆಯಿಂದ ತೋರಿಸಿದ್ವಿ ನಾವು. ಸಕಲೇಶ್ಪುರದಲ್ಲಿ ಒಂದು ಬಾಲ್ಕನಿ ಇಲ್ಲ ಅಂತಂದ್ರೆ ಏನಿದ್ದಂಗೆ ಆಯಿತು ನೋಡಿ. ಇಲ್ಲಿ ಇದು ವ್ಯೂ. ಇಂಥ ಜಾಗದಲ್ಲಿ ಬಂದ್ಬಿಟ್ಟು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಅವರು ವರ್ಕ್ ಮಾಡಿದ್ದಾರೆ ಸರ್. ಇಲ್ಲೇ ಒಂದು ಎಂಡಿಂಗ್ ಕೊಟ್ಬಿಡೋಣ. ಕಾಂಬಿನೇಷನ್ ನೋಡಿ ಸರ್ ನೀವು. ನೇಚರು, ಹಾಂ, ಪಕ್ಕದಲ್ಲಿ ದೇವರ ದೇವಸ್ಥಾನ, ಇಲ್ಲಿ ದೇವಸ್ಥಾನ, ಹಿಂದೆಗಡೆ ನೇಚರು. ಈ ಥರ ಆಕ್ಸಿಜನ್, ಈ ಥರ ಲೊಕೇಶನ್ ಯಾರಿಗೆ ಸಿಗುತ್ತೆ? ಯಾರಿಗೆ ಸಿಗುತ್ತೆ ಅಲ್ವಾ? ನಮ್ಮ ಇಂಟೀರಿಯರ್ಸ್ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡಿಕೊಟ್ವಿ. ಎಸ್. ತೋರಿಸ್ಬೇಕಾದ್ರೆ ಖುಷಿಯಿಂದ ತೋರಿಸ್ತಾ ಇದೀವಿ. ಎಸ್ ಸರ್. ವೀಕ್ಷಕರು ಖುಷಿಯಿಂದ ನೋಡಿ ನಮಗೆ ಕಾಲ್ ಮಾಡಿ, ನಾವು ಖುಷಿಯಿಂದ ನಿಮಗೂ ಅದೇ ರೀತಿ ಕೆಲಸ ಮಾಡ್ಕೊಡ್ತೀರಾ? ಎಸ್ ಸರ್, 100%. ಓಕೆ, ಬನ್ನಿ ಸರ್, ಸ್ವಲ್ಪ ಕೇಳೋದಿದೆ. ಹೇಳಿ ಸರ್. ಸೊ ಈ ಮನೆ ಎಕ್ಸಾಕ್ಟ್ ಬಜೆಟ್ ಎಷ್ಟಾಯ್ತು ಸರ್? ಸರ್, ಈ ಮನೆದು 5 lakhs ಆಯಿತು ಬಜೆಟ್ ನಿಮಗೆ. ಹಾಂ. ಸರ್, ನಾವು ಹೇಳ್ದಂಗೆ ಕನ್ನಡಪುರ ವೀಕ್ಷಕರಿಗೆ ಇವತ್ತಾಗಲಿ, ನಾಳೆ ಆಗಲಿ, ನಾಳಿದ್ದಾಗಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾಡೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಫ್ರೀನಾ? ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸರ್ಕಾರದ ಏನು ಟ್ಯಾಕ್ಸ್ ಕೊಡಬೇಕು ಅದು ಟ್ಯಾಕ್ಸ್, GST ಏನೇನು ಬರುತ್ತೆ ಅದನ್ನು ಕೊಡಲೇಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ, ಟ್ಯಾಕ್ಸಸ್ ಇರಲ್ಲ. ಸಾರಿ, ನಾಟ್ ಟ್ಯಾಕ್ಸಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರೋದಿಲ್ಲ. ನಿಮ್ಮ ಚಾರ್ಜಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮದು 750 ಫ್ರೇಮ್ ಅಂಡ್ ಶಟರ್ ಸ್ಟಾರ್ಟ್ ಆಗುತ್ತೆ ನಿಮಗೆ. 1,200 ರೂಪಾಯಿಗೆ ಲ್ಯಾಮಿನೇಟ್ ಫಿನಿಶ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ. 1,800ವರೆಗೂ ಲ್ಯಾಮಿನೇಟ್, ಸಾರಿ ಅಕ್ರಿಲಿಕ್ ಮಾಡ್ತಾ ಇದೀವಿ. 1,400 1,600ವರೆಗೂ ನಿಮಗೆ ಬೇರೆ ವಾರ್ಡ್ರೋಬ್ಸು ಮತ್ತೆ TV ಯೂನಿಟ್ ಇದೆಲ್ಲ ಮಾಡ್ಕೊಡ್ತಾ ಇದ್ದೀರಾ. ಓಕೆ. ಬ್ರ್ಯಾಂಡ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀರಾ? ಬ್ರ್ಯಾಂಡ್ಸ್ ನಾನು ಫಿಟ್ಟಿಂಗ್ಸ್ ಹೇಳಿದೆ ನಿಮಗೆ ಹೆಟಿಚ್, ಎಪ್ಕೋ, ಹ್ಯಾಫ್ಲೆ, ಎಪ್ಪೋ ಬಗ್ಗೆನೂ ಇದರ ವಿಡಿಯೋದಲ್ಲಿ. ಓಕೆ. ಸೊ ಅದನ್ನು ಯೂಸ್ ಮಾಡ್ಕೊಬೋದು ವೀಕ್ಷಕರು. ವಾರಂಟಿ ಗ್ಯಾರಂಟಿ ಎಲ್ಲ ಚೆನ್ನಾಗಿದೆ. ನಿಮಗೆ ಕೋರ್ ಮೆಟೀರಿಯಲ್ ಪ್ಲೈವುಡ್ ಅಂತ ಬಂದಾಗ ನಾವು ಅವತ್ತಿಂದ ಹೇಳ್ಕೊಂಬಂದಿದ್ದೀವಿ. ಸೆಂಚುರಿ ಗ್ರೀನ್ ಪ್ಲೈ. ಮತ್ತು ನಿಮ್ಗೆ ಯಾವ್ದನ್ನ ಪ್ಲೈವುಡ್ ಇಲ್ಲ, ನನಗೆ ಈ ಪ್ಲೈವುಡ್ ನಂಬಿಕೆ ಇದೆ, ನನಗೆ ಗೊತ್ತು ಇದು ಬೇಕು ಅಂದರೆ ಅದನ್ನು ಮಾಡ್ಕೊಡ್ತೀರಾ? ಎಸ್. ಈ ಮನೆ ಮುಗಿಸೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ? ಸರ್, ನಮಗೆ 35 days ಅನ್ನೋ ತೊಗೊಂತು ಸರ್. 35 ದಿನ. ಓಕೆ. ಯಾರಾದ್ರಿಗೆ ಬರಬೇಕು, ಮಾಡಬೇಕು, ನಿಮ್ಮನೆ ಭೇಟಿ ಆಗಬೇಕು ಅಂದರೆ ಎಲ್ಲಿ ಬರಬೇಕು ಸರ್? ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ನಾವೇ ಹೋಗ್ತೀವಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಸೊ ಅವರು ಬಂದು ನಮ್ಮನ್ನ ವಿಚಾರಿಸ್ಕೊಂಡು, ನಮ್ಮನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ವಿಚಾರಿಸ್ಕೊಂಡ್ರೆ ನಾವು ಸೈಟಿಗೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ. ಸೊ ಅವ್ರಿಗೆ ಇಷ್ಟ ಆದರೆ ಅವ್ರು ಬುಕಿಂಗ್ ಮಾಡ್ಕೋಬೋದು. ಆಫೀಸಲ್ಲಿದೆ ನಿಮ್ಮದು? ಸರ್, ಬನಶಂಕರಿ 6 stage ರಾಜರಾಜೇಶ್ವರಿ ನಗರ ಆದಮೇಲೆ. ಆಮೇಲೆ ಈ ವಿಡಿಯೋ ಮುಖಾಂತರ ವೀಕ್ಷಕರು ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾವು ಸಾಕಷ್ಟು ಕಾಲ್ಸ್ ಬರ್ತಿದೆ ವೀಕ್ಷಕರ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತಾದ್ರೂ ನಾವು ಕಾಲ್ಸ್ ಎತ್ತಿಲ್ಲ ಅಂತ ಹೇಳಿದ್ರೆ ಓಕೆ, ವೇಟಿಂಗ್ ಅಲ್ಲಿ ಇದ್ರೆ ನಾವೇ 100% ವಾಪಸ್ ಫೋನ್ ಮಾಡ್ತೀವಿ. ನಿಮ್ಮ ಮನೆ ಇಂಟೀರಿಯರ್ಸ್ ಮಾಡ್ಸೋಕ್ಕೆ ನಿಮಗೆ 100% ಇಷ್ಟ ಇದ್ರೆ ದಯವಿಟ್ಟು ನೀವು 1-2 days ನಮಗೆ ಪೇಷಂಟಾಗಿ ಟೈಮ್ ಕೊಟ್ಟರೆ 100% ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ನಾವು ನಿಮಗೆ ಏನಿದೆ ನಿಮ್ಮ ರಿಕ್ವೈರ್ಮೆಂಟ್ ನಾವು ಫುಲ್ಫಿಲ್ ಮಾಡ್ಕೊಡ್ತೀರಾ. ಸರ್, ಯಾರಾದ್ರೂ ಈಗ ಅಪಾರ್ಟ್ಮೆಂಟ್ ನೋಡ್ತಾ ಇದ್ರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ. ಹಾಂ ಸರ್. 3 BHK 3.5 lakh ಅಲ್ಲಿ. ಓಕೆ. ಸೊ ಆ ರೀತಿ ನಮಗೆ ಬಲ್ಕ್ ಅಲ್ಲಿ ಇದೆ ಅಂತಂದ್ರೆ ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ? 200% ಮಾಡ್ಕೊಡ್ತೀವಿ. ಅದೇ ರೀತಿ ಬಲ್ಕ್ ಇಂಕ್ವೈರೀಸ್ ನಮಗೆ ಬಂದಿದೆ ಲಾಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಇಂದ. ಓಕೆ. ಸೊ ಅದು ಮಾತುಕತೆ ನೆಗೋಸಿಯೇಷನ್ ಅಲ್ಲಿ ನಡೀತಿದೆ. ಸೊ ರೆಂಟಲ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಕಮ್ಮಿಗೆ ಬೇಕು ಅಂತ ಹೇಳಿದ್ರೆ ಒಳ್ಳೆ ಬಾಳ್ಕೆ ಇರುವಂತ ಮೆಟೀರಿಯಲ್ಸ್ ಅದನ್ನು ಮಾಡ್ಕೊಡ್ತೀವಿ. ಹಾಕೊಡ್ತೀರಾ? ಸೊ ನೀವು ರೆಂಟಲ್ ಯೂನಿಟ್ ನ ನೋಡ್ಕೊಂಡು ನಮ್ಮನೆಗೆ ಅದೇ ರೀತಿ ಮಾಡಬೇಕು ಅಂತ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಬಾರ್ದು. ಏನಕಂದ್ರೆ ನಿಮ್ಮ ಮನೇನು ಪ್ಲೇನ್ ಆಗಿ ಬರುತ್ತೆ. ಪ್ಲೇನ್ ಆಗಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ರೆಂಟಲ್ ಯೂನಿಟ್ ಬಜೆಟ್ ಸೆಗ್ಮೆಂಟ್, ನಿಮ್ಗೆ ಬಜೆಟ್ ಇಷ್ಟೇ ಇತ್ತು, ನನಗೆ ಇಂಟೀರಿಯರ್ಸ್ ಆಗಬೇಕಿರಪ್ಪ, ಮನೆ ಒಳಗಡೆ ಹೋಗ್ಬೇಕಂದ್ರೆ ಬನ್ನಿ ಮಾಡ್ಕೊಡ್ತೀವಿ. ಇಲ್ಲ ಸ್ವಲ್ಪ ಅಡಿಷನಲ್, ಸ್ವಲ್ಪ ಲಕ್ಸುರಿಯಾಗಿ ಕಾಣಲಿ, ಸ್ವಲ್ಪ ಸೆಮಿ ಪ್ರೀಮಿಯಂ ಲೆವೆಲ್ ಬರಲಿ ಅಂದರೆ ಸೊ ಅದಕ್ಕೆ ಆದಂಥ ಒಂದು ಸ್ವಲ್ಪ ಬಜೆಟ್ ಆಗುತ್ತೆ. ನೀವು ಅದಕ್ಕೆ ರೆಡಿ ಇದ್ರೆ ನಾವು 100% ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಆಪ್ಷನ್ ಇದೆ. 100% ಎಲ್ಲೆಲ್ಲಿ ಮಾಡಿದ್ರೆ ಸರ್ ಸದ್ಯದಲ್ಲಿ? ಸರ್, ಇವಾಗ ಸಕಲೇಶ್ಪುರ ನೋಡಿದೆ. ಓಕೆ. ನೆಕ್ಸ್ಟ್ ನಿಮ್ಮನ್ನ ಬಾಗಲಕೋಟೆಗೆ ಹೋಗೋಣ. ಎಸ್ ಸರ್. ಸರ್, ಇನ್ನೂವರೆಗೆ ನಾವು ಉತ್ತರ ಕರ್ನಾಟಕ ಹೋಗಿಲ್ಲ, ಹೋಗ್ಲೇಬೇಕು ಸರ್. ನಿಮ್ಮಿಂದ ಹೋಗ್ಬೇಕು ಸರ್. ಇವಾಗ 100% ಉತ್ತರ ಕರ್ನಾಟಕ ವೀಕ್ಷಕರು ತುಂಬಾ ಉತ್ಸಾಹಿ ವೀಕ್ಷಕರು, ಸಾಕಷ್ಟು ಮನೆ ಕಟ್ತಿದ್ರೆ ಅವ್ರನ್ನ ನಾವು ಈ ಚಾನೆಲ್ ಮುಖಾಂತರ ಹೋಗಿ ರೀಚ್ ಮಾಡೋಣ, ಅವ್ರ ಹತ್ರ ಮಾತಾಡಿ ಅಲ್ಲಿ ಕಟ್ಟಿರೋ ನಾವು ಮಾಡಿರುವಂಥ ಮನೆನ ವೀಕ್ಷಕರು ತೋರಿಸ್ಬಿಡೋಣ ಅಂತ ಹೇಳ್ತಾರಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವಾಗಿಂದ ಯಾವ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಯಾವ ಟೈಮಲ್ಲಾದರೂ ಕಾಲ್ ಮಾಡಿ, 11-12 ಗಂಟೆಗೆ ಆದರೂ ನಾವು ಕಾಲ್ ಎತ್ತೀವಿ. ರೆಡಿ ಇದ್ದೀರಾ? ರೆಡಿ ಇದ್ದಾರೆ ಸರ್, ರೆಡಿ ಇದ್ದಾರೆ. ಕನ್ನಡ ಕೋರ ವೀಕ್ಷಕರು ಬಂದು ಕನ್ನಡ ಕೋರ ಅಂತಂದ್ರೆ ನಮಗೋಸ್ಕರ ಏನಾದರೂ ಡಿಸ್ಕೌಂಟ್? 100% ಡಿಸ್ಕೌಂಟ್ ಕೊಡ್ತೀವಿ ಸರ್. ಡಿಸ್ಕೌಂಟ್ಗಿನ್ನ ನಾವು ಕೊಡ್ತಾರೆ ರೇಟ್ಸ್ ಆಲ್ರೆಡಿ ಡಿಸ್ಕೌಂಟೆಡ್. ಬೇರೆಯವ್ರ ತನ ರೇಟ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ಬಿಟ್ಟು ನಾನು 2 ಲಕ್ಷ ಡಿಸ್ಕೌಂಟ್ ಕೊಡ್ತೀನಿ, 6 ಲಕ್ಷ ಡಿಸ್ಕೌಂಟ್ ಕೊಡ್ತೀನಿ, ಆ ಥರ ಎಲ್ಲ ನಾವು ಮಂಗ್ಪೋದಿ ಅರ್ಚಲ್ಲ ವೀಕ್ಷಕರೇ. ಕೊಡ್ತಾರೆ ರೇಟ್ಸ್, ಕಾಂಪಿಟೇಟಿವ್ ರೇಟ್ಸ್. ನಮ್ಮ ಹತ್ರ ರೇಟ್ಸ್ ತಗೊಳ್ಳಿ. ನಾನು 1 ವಾರ 15 ದಿವಸ ನಿಮ್ಗೆ ಟೈಮ್ ಕೊಡ್ತೀನಿ. ಹೋಗಿ 4-5 ಜನ ವೆಂಡರ್ಸ್ ಹತ್ರ ನೀವು ಚೆಕ್ ಮಾಡಿಸಿ, ನನ್ನ ರೇಟ್ಸ್ ಏನಾದರೂ ನಮ್ಮ ರೇಟ್ ಥರನೇ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಇನ್ನೂ 10% ಡಿಸ್ಕೌಂಟ್ ಕೊಟ್ಟು ನಾನು ಮಾಡ್ಕೊಡ್ತೀನಿ. ಕನ್ನಡ ಕೋರ ವೀಕ್ಷಕರಿಗೆ ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ಚಾಲೆಂಜ್ ಕೊಡ್ತಾ ಇದ್ದೀರಾ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಇಂಥ ಒಂದು ಅಮೇಝಿಂಗ್ ಜಾಗದಲ್ಲಿ ಅಮೇಝಿಂಗ್ ಆಗಿರುವಂಥ ಇಂಟೀರಿಯರ್ನ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.